Good evening, students. So, ನಮ್ದು ಇವತ್ತು ಮ್ಯಾಥ್ಸ್ ಮ್ಯಾಟ್ರಿಕ್ಸ್ ಕ್ಲಾಸ್ 5. ಸೊ ನಾವ್ ಈಗಾಗಲೇ ಯಾವ್ದೆಲ್ಲ ಟಾಪಿಕ್ಸ್ ನೋಡಿದೀವಿ. ಡೆಫಿನಿಷನ್ ಆಫ್ ಎ ಮ್ಯಾಟ್ರಿಕ್ಸ್, ದ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಟೋಟಲ್ 17 ಟೈಪ್ಸ್ ಡಿಸ್ಕಷನ್ ಆಗಿದೆ. ಅದಾದ ನಂತರ ಯಾವ್ದಾಯ್ತು, ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಆರ್ಡರ್ ಅಂಡ್ ಥರ್ಡ್ ಆರ್ಡರ್. ಅವುಗಳ ಮೇಲೆ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಾ? ಎಲ್ಲದಕ್ಕೂ ಆನ್ಸರ್ಸ್ ಬಂದಿದೆ? ಎಸ್. ಹಾಗಾದ್ರೆ ಆನ್ಸರ್ 0 ಬಂದಿದ್ದೆಲ್ಲ ಸಿಂಗುಲರ್ ಮ್ಯಾಟ್ರಿಕ್ಸ್, 0 ಬಿಟ್ಟು ಪಾಸಿಟಿವ್ ಅಥವಾ ನೆಗೆಟಿವ್ ನಂಬರ್ಸ್ ಬಂದಿರೋದಿಲ್ಲ ನಾಟ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಸೊ ಅದಕ್ಕೆ ಇನ್ನೂ ಆಲ್ಟರ್ನೇಟಿವ್ ಮೆಥಡ್ ಇದೆ, ಅದಕ್ಕೆ ಇನ್ನೂ ಬೇರೆ ಸೆಷನ್ ಇರ್ತಾ ಇದೆ. ಆ ಸೆಷನ್ ಅಲ್ಲಿ ಮತ್ತೆ ಅವೇ ಪ್ರಾಬ್ಲಮ್ಗಳನ್ನ ಮತ್ತೆ ಡಿಸ್ಕಸ್ ಮಾಡೋಣಂತೆ. ಸೊ ಅದಾದ್ಮೇಲೆ ನಾವು ಮಾಡಿದ್ದು ಈ 3 ಟಾಪಿಕ್ಸ್ ಮೇಲೆ ಆಬ್ಜೆಕ್ಟಿವ್ಸ್ ಗಳನ್ನ ಡಿಸ್ಕಷನ್ ಇತ್ತು. ಸೊ ಎಸ್ಟರ್ಡೇ ಸೆಷನ್ ಅಲ್ಲಿ, 4th ಸೆಷನ್ ಅಲ್ಲಿ ಸ್ವಲ್ಪ ಆಬ್ಜೆಕ್ಟಿವ್ಸ್ ನ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಆಬ್ಜೆಕ್ಟಿವ್ಸ್ ಇದೆ, ಅದನ್ನ ಇವತ್ತು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕ್ಲಾಸ್ ನಂಬರ್ 5 ಅಲ್ಲಿ ಡೈರೆಕ್ಟ್ಲಿ ವಿಲ್ ಮೂವ್ ಟು ದ ಆಬ್ಜೆಕ್ಟ್. ಸೊ ನಮ್ದು ಲಾಸ್ಟ್ ನಂಬರಿಂಗ್ ಏನಿದೆ? ಓ ಮೈ ಗಾಡ್, ಆನ್ಸರ್ ಇಲ್ಲೇ ಇದಾವ. ಅದು ಒಂದ್ ಬಂತು. ಎಸ್, ಎಲ್ಲೂ ಇಲ್ಲ ಆನ್ಸರ್ಸ್. ಎಷ್ಟು ನಂಬರ್? 26th ಪ್ರಾಬ್ಲಮ್. ಸೊ ನಮ್ದು ಹಳೆ ಸೆಷನ್ಗೆ ಚೆಕ್ ಮಾಡಿದ್ರೆ 26th 27th. ಎಸ್. ಸೊ 27th ಕ್ವೆಶ್ಚನ್ ಓದಿ ಆನ್ಸರ್ ಮನ್ಸಲ್ಲಿ ಇಟ್ಕೊಳ್ಳಿ. ನಾನು ಯಾವಾಗ ಕೇಳ್ತೀನಿ ಅವಾಗ ನಿಮ್ಮ ಆನ್ಸರ್ನ ಆಪ್ಷನ್ ಹೇಳ್ಬೇಕು. ಅರ್ಥ ಆಯ್ತಾ? ಆನ್ಸರ್ ಆನ್ಸರ್ ಇನ್ನೂ ಜೋರಾಗಿ ಬರ್ಲಿ. ಕರೆಕ್ಟಾ? ಆನ್ಸರ್ ಇಸ್ ಆಪ್ಷನ್ ಎ. ಈಗ ಜಸ್ಟ್ ಇದೇ ಡಿಸ್ಕಷನ್ ಮಾಡಿದೆ ನಾನು. ಡಿಟರ್ಮಿನೆಂಟ್ ಎ 0 ಯಾವಾಗಿರುತ್ತೆ? ಸಿಂಗುಲರ್ ಮ್ಯಾಟ್ರಿಕ್ಸ್ ಅಲ್ಲಿ. ಓಕೆ, ಸೊ ಒಂದು ಕ್ವೆಶ್ಚನ್ ಯಾವ ತರ ಕೇಳ್ತಾರೆ, ನಿಮ್ಗೆ ಒಂದು ಡಿಟರ್ಮಿನೆಂಟ್ ಕೊಡ್ತಾರೆ, ಸಾಲ್ವ್ ಮಾಡಿ ಯು ಹ್ಯಾವ್ ಟು ಫೈಂಡ್ ಔಟ್. ಅದರ್ವೈಸ್ ಯಾವ ತರ ಕೊಟ್ಟಿದ್ದಾರೆ? ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್. ಸೊ ಇದು ಕೂಡ ಬಂದಿದೆ ಸಿಟಿಲಿ. ಓಕೆ, ಸೊ ಆಲ್ರೆಡಿ 2003 ಇಂದ ಕ್ವೆಶನ್ಸ್ ಇದೆ. ನೀವು ಹೋಗಿ ಜಸ್ಟ್ ನಿಮ್ ಸಿಲೆಬಸ್ 23, 24, 25, 26 ಈ ತರ ನೋಡಿದ್ರೆ ಕನ್ಸಿಡರ್ ಆಗಲ್ಲ. ಓಕೆ, ಸಿಟಿ ಸ್ಟಾರ್ಟ್ ಆದಾಗಿಂದ ಇರುವಂತ ಎಲ್ಲಾ ಇಯರ್ಸ್ ಗಳಲ್ಲಿ ಬಂದಂತ ಕ್ವೆಶನ್ಸ್ ಗಳನ್ನು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಆಲ್ರೆಡಿ ಸಿಟಿಲಿ ಅಪಿಯರ್ ಆಗಿರೋ ಕ್ವೆಶನ್. ಅರ್ಥ ಆಯ್ತಾ? ಸೊ ಕಾನ್ಸೆಪ್ಟ್ ಬರ್ಕೊಳ್ಳೋದ್ರ ಕಡೆಗೆ ಬೇಡ, ಅರ್ಥ ಮಾಡ್ಕೊಂಡ್ರೆ ಆಯ್ತು. ಎಸ್, 28 ಅಲ್ಲ? ಓಕೆ, ಈಗ ಇವುಗಳಿಗೆ ನೀವು ಆಪ್ಷನ್, ನಾನಿಲ್ಲಿ 4 ಆಪ್ಷನ್ಸ್ ಬರೆಯೋದ್ರ ಬದಲಿಗೆ ಇದ್ರದ್ದು ಆನ್ಸರ್ಸ್ ಹೇಳ್ತಾ ಹೋಗ್ಬಿಡಿ. ಓಕೆ, ಸೊ ಇದು ಯಾವ ಟೈಪ್ ಆಫ್ ಮ್ಯಾಟ್ರಿಕ್ಸ್? ಯಾವ್ದಿದು? ಕರೆಕ್ಟಾ? ಡಯಾಗ್ನಲ್. ಯಾಕೆ? ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಆಲ್ ಅದರ್ ಎಲಿಮೆಂಟ್ಸ್ ಆರ್ ಡಯಾಗ್ನಲ್. ಓಕೆ, ನೆಕ್ಸ್ಟ್ ಇದು ಯಾವುದು? ಸ್ಕೇಲಾರ್. ಯಾಕೆ ಸ್ಕೇಲಾರ್? all except principal diagonal element, all other elements are 0, all the principal diagonal elements must be same. ಹಾಗಾದ್ರೆ ಇದ್ಯಾವುದು? ಯೂನಿಟ್ ಮ್ಯಾಟ್ರಿಕ್ಸ್. ಯೂನಿಟ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇದ್ಯಾವುದು? ಡಯಾಗ್ನಲ್. ಇದು ಯೂನಿಟ್ ಅಲ್ಲ, ಇದ್ಯಾವುದು? ಡಯಾಗ್ನಲ್. ಸ್ಕೇಲಾರ ಡಯಾಗ್ನಲ್? ಸ್ಕೇಲಾರ್. ಓಕೆ, ಸ್ಕೇಲಾರ್. ಸೊ ಗೊತ್ತಾಗುತ್ತಲ್ವಾ? ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮಗ ಡೆಫಿನಿಷನ್ ಡೈಲಿ ಬರ್ದಿದ್ರೆ ಆಬ್ವಿಯಸ್ಲಿ ನೋಡಿದ ತಕ್ಷಣ ಹೇಳ್ಬೋದು. ಈವನ್ ದ ಪ್ರೀವಿಯಸ್ ಕ್ವೆಶನ್ ಈಸ್ ಆಲ್ಸೋ ಡೆಫಿನಿಷನ್.
ಡಿಟರ್ಮಿನೆಂಟ್ ಎ ಈಕ್ವಲ್ಸ್ ಟು 0 ಸಿಂಗುಲರ್ ಡೈಲಿ ಬರೆಯಕ್ಕೆ ಹೇಳಿದೀನಿ. ಸೊ ಇಲ್ಲಿ ಎಲ್ಲಾ ಡೆಫಿನಿಷನ್ಸ್ ಬರೆದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಯಾವ ಎಕ್ಸಾಂಪಲ್ ಕೊಟ್ರು ಹೇಳ್ಬಹುದು. ಎಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್ 29th question. Okay. 29th question ಓದಿ. Take your own time. First question ಓದಿ. No discussion. ಯಾವುದು ಜೋರಾಗಿ? ಓಕೆ. ಸೊ ಏನ್ ಹೇಳ್ತಿದ್ದಾರೆ? ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇನ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಇಫ್ ದ ಎಲಿಮೆಂಟ್ಸ್ above the principal diagonal elements. This is the principal diagonal elements. Correct? This is the principal diagonal element. Above andre mela kelaga. Okay. Above the principal diagonal elements are 0. ಹಾಗಾದ್ರೆ ಇಷ್ಟು ಡೆಫಿನಿಷನ್ ಹೇಳಿದ್ದಾರೆ. ಇದ್ರ ಬಗ್ಗೆ ಏನೋ ಹೇಳಿಲ್ಲ ಅಂದ್ರೆ ಇಲ್ಲಿ ಸಮ್ ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಅಂದ್ರೆ B1, B2, B3 ಇದೆ ಅಂತ. ಸೊ ಇಲ್ಲಿ ನೋಡೋಣ, ಇಲ್ಲಿ ಒಂದು ಟ್ರಯಾಂಗ್ಯುಲರ್ ಫಾರ್ಮ್ ಆಗುತ್ತೆ. ಓಕೆ, ನೋಡೋಣ. ಈಗ ಡೆಫಿನಿಷನ್ ನೋಡಿದ್ರೆ ಇಲ್ಲಿ ಒಂದು ಟ್ರಯಾಂಗ್ಯುಲರ್ ಫಾರ್ಮ್ ಆಗುತ್ತೆ ಮತ್ತು ಇಲ್ಲಿ ಒಂದು ಟ್ರಯಾಂಗ್ಯುಲರ್ ಫಾರ್ಮ್ ಆಗುತ್ತೆ. ಯಾವುದು ಬಿಗ್ಗರ್ ಟ್ರಯಾಂಗ್ಯುಲರ್? ಲೋಯರ್. ಹಾಗಾದ್ರೆ ದಿಸ್ ಇಸ್ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಅರ್ಥ ಆಗ್ತಿದನಾ? ಡೆಫಿನಿಷನ್ ಹರಿಬರಿ ಮಾಡಬೇಡ್ರಿ. ಒಂದ್ ಸಾರಿ ಅಬೋವ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ 0 ಅಂತ ಹೇಳಿದ್ರ ಬದಲಿ ಅಲ್ಲಿ ಡೆಫಿನಿಷನ್ ನಿಮ್ಗೆ ಹೆಂಗ್ ಬೇಕಾದ್ರೆ ಟ್ವಿಸ್ಟ್ ಮಾಡಬಹುದು. ಈಚ್ ಅಂಡ್ ಎವ್ರಿ ವರ್ಡ್ ನ ನೀವು ರಿಟ್ರೀವ್ ಮಾಡಕ್ ಟ್ರೈ ಮಾಡ್ರಿ. ಒಂದ್ ಏನು ಪಿಚಾರಿಕಲ್ ಆಗಿ ಓಕೆ ಇಲ್ಲಿ ಹೇಳೋದು ಸೆಂಟೆನ್ಸ್ ಮಾಡ್ರಿ. ಹಾಗೆ ಅರ್ಜೆಂಟ್ ಆಗಿ ಥಿಂಕ್ ಮಾಡಬೇಡ್ರಿ. ಓಕೆ, ಸ್ವಲ್ಪದ್ರಲ್ಲೇ ಟ್ವಿಸ್ಟ್ ಕೊಟ್ಟಿರ್ತಾರ ಅವ್ರು. ಓಕೆ, ಸೊ ಇದು ಆನ್ಸರ್ ಬಂತಲ್ವಾ? ಇದು ಕೂಡ CET ಪ್ರಾಬ್ಲಮ್. ಸೊ ನಾವು ಡಿಸ್ಕಸ್ ಮಾಡಿದ್ರಲ್ಲಿ ಎಷ್ಟು CET ಪ್ರಾಬ್ಲಮ್ಸ್ ಬರ್ತಿದೆ ಗೊತ್ತಾಗ್ತಿದನಾ? ಹೌದಾ? ಎಸ್. Next is 30th. Take your time. ಒಂದು ಲಕ್ಷದ ಪ್ರಶ್ನೆ ನಿಮ್ಮ ಮುಂದೆ. ಆಯ್ತು, ನಿಧಾನಕ್ಕೆ ಹೋದ ಅರ್ಥ ಮಾಡ್ಕೊಳ್ರಿ. ಶಾಣೆಯ ಮಕ್ಕಳು ಬೇಗ ಅರ್ಥ ಆಗುತ್ತೆ, ಸ್ವಲ್ಪ ಆವ್ರೇಜ್ ಮಕ್ಕಳಿಗೂ ಟೈಮ್ ಕೊಡ್ರಿ. ಆಯ್ತಾ? ಎಲ್ಲಾದ್ರೂ ಟೈಮ್ ಆಯ್ತಾ? ಆನ್ಸರ್ ನೋಡೋಣ. ಏನ್ ಹೇಳ್ತಾರೆ? ದ ಮ್ಯಾಟ್ರಿಕ್ಸ್ ಎ ಈಸ್ ನಾಟ್ ಸಿಂಗ್ಯುಲರ್ ಅಂತ ಹೇಳ್ತಾರೆ. ಇಫ್ ಎ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, ನಾನ್ ಸಿಂಗ್ಯುಲರ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಾವು ನಾನ್ ಸಿಂಗ್ಯುಲರ್ ಅಂತ ಹೇಳ್ತೀವ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಾವು ಸಿಂಪ್ಲಿಫೈ ಮಾಡ್ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಯಾವುದು? ಕರೆಕ್ಟ್. ದಿಸ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಅಂತ ಅನ್ಬೇಕು ಅಂದ್ರೆ ನಾವ್ ಇದನ್ನ ಸಾಲ್ವ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ನಿಮಗ್ ಪ್ರತಿಯೊಂದು ಈಚ್ ಡೆಪ್ತ್ ಡೆಫಿನಿಷನ್ ಕೊಡ್ತಿದೀನಿ. ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಬೇಕು. ಒಂದೊಂದ್ಸರಿ ಹೌದು ಅನ್ನೋಂಗೂ ಆಗ್ತಿರುತ್ತೆ. 1 into anything ಇಲ್ಲಿ ಬರೀಬೇಕಾ? 1 ಜೊತೆಗೆ ಇಲ್ಲೇನಾಗುತ್ತೆ? 1 minus 0. ನೆಕ್ಸ್ಟ್ ಇಲ್ಲಿ -0 + 0. ಸೊ 1 ಇಲ್ಲೇನು 1 ಬಂತು. 1 into 1 1 ಬರುತ್ತೆ. 1 ಬಂದ್ರೆ ಇದು ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್? ನಾನ್ ಸಿಂಗ್ಯುಲರ್. ಹೌದಾ? ಬಟ್ ಅವರು ಇಲ್ಲಿ ನೋಡೋಣ, ದ ಮ್ಯಾಟ್ರಿಕ್ಸ್ ಎ is a non-singular
ಇಫ್ ಎ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿದ್ರೆ ನಾನ್ ಸಿಂಗ್ಯುಲರ್. ಡಯಾಗ್ನಲ್ ಮ್ಯಾಟ್ರಿಕ್ಸ್, ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ನಾನು ಬರ್ದು ಪ್ರೂವ್ ಮಾಡಿದೀನಿ. ಆನ್ಸರ್ ಏನ್ ಬರ್ತದೆ? ಓಕೆ, 1 ಬರ್ತದೆ. ಮಾಡಿ ನೋಡಿದೀವಿ. ಆಗ ನೋಡಿದ್ರೆ ಇದು ಮ್ಯಾಚ್ ಆಗತ್ತಲ್ವಾ? ಹೌದಾ? ಎ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆ ಎ ಅನ್ನೋದು ನಾನ್ ಸಿಂಗ್ಯುಲರ್? ಹೌದು ಅನ್ಸುತ್ತೆ. ಸಡನ್ ಆಗಿ ನೋಡಿದ್ರೆ ನಮ್ಗೆ ಅಲ್ಲ ಅನಿಸ್ತಿತ್ತು. ನೀವ್ ಹೆಂಗ್ ಯೋಚನೆ ಮಾಡಿದ್ರಿ? ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಡೆಫಿನಿಷನ್ ನೀವು ಬರೀ ಇದನ್ ಪಿಕ್ಚರೈಸೇಷನ್ ತಗೊಂಡ್ರಿ. ನಾನು ಆ ಎ ಮ್ಯಾಟ್ರಿಕ್ಸ್ ಏನಿದೆ ಅದು ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಚೆಕ್ ಮಾಡಿ ನೋಡಿದೆ. ಓಕೆ, ಎರಡನೇದು ಡಯಾಗ್ನಲ್. ಓಕೆ, ಡಯಾಗ್ನಲ್ ಅಂದ್ರೆ ಹಿಂಗೆ ಇರುತ್ತೆ ತಾನೆ. ಹಾಗಾದ್ರೆ ನಮ್ಗೆ ಇಲ್ಲೇ ಸೇಮ್ ಅಲ್ವಾ? ಇದು 0 ಇದು 0 ಬರುತ್ತೆ. ಇಲ್ಲಿ ಏನೋ ಒಂದು ಸಾಲ್ವ್ ಮಾಡಿದ್ರೆ ಈ ಡಿಫ್ರೆಂಟ್ ನಂಬರ್ಸ್ ಇರುತ್ತೆ, ವಿಲ್ ಗೆಟ್ ಸಮಥಿಂಗ್ ನಂಬರ್ಸ್ ಬರುತ್ತೆ. ಓಕೆ, ಯಾವಾಗ ಇಲ್ಲಿ ಏನಾದ್ರು ಝೀರೋಗಳಿದ್ರೆ ಬರೋಲ್ಲ. ಡಯಾಗ್ನಲ್ ಬರ್ದಲೇ ಇರಬಹುದು. ಯಾಕಂದ್ರೆ ಇಲ್ಲಿ ನಂಬರ್ಸ್ ಇರುತ್ತೆ. ಇಲ್ಲಿ 1 1 ಇದ್ರು ನಂಬರ್, 1 2 3 ಇದ್ರೆ ಇಲ್ಲಿ ನಂಬರ್ ಬೇರೆ ಬರುತ್ತೆ ಅಷ್ಟೇ. ಅರ್ಥ ಆಗ್ತಿದೆನಾ? ನಾನು ಹಂಗೆ ಅನಲೈಸೇಷನ್ ಮೇಲೆ ಹೇಳ್ತಿದ್ದೀನಿ. ಸೊ ಸಾಲ್ವ್ ಮಾಡಿದ್ರೆ ಅದಕ್ಕೂ ಕೂಡ ಆನ್ಸರ್ ಏನ್ ಬರುತ್ತೆ? ನಂಬರೇ ಬರುತ್ತೆ. ಅದಕ್ಕೂ ನಂಬರ್ ಬರುತ್ತೆ. ಅವಾಗ ಅದು ಕೂಡ ಏನಾಗುತ್ತೆ? ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಎಕ್ಸಾಂಪಲ್ ನೋಡೇ ಬಿಡ್ತೀರಾ? ಕನ್ಫ್ಯೂಸ್ ಆಗತ್ತೆ ಅಂದ್ರೆ 1 0 0 0 2 0 0 0 1. ನಾನು ಏನ್ ಬೇಕಾದ್ರೆ ತಗೋಬಹುದು, ಕರೆಕ್ಟಾ? ಎರಡು ನಂಬರ್ ಸೇಮ್ ತಗೋಬಾರ್ದು ಅಂತಿಲ್ಲ. ಈಸಿ ಸಿಂಪ್ಲಿಫಿಕೇಶನ್, ಪುಟಾಣಿ ನಂಬರ್ಸ್ ತಗೊಂಡಿದ್ದೀನಿ. ನನ್ ಚೆಕ್ಕಿಂಗಿಗಲ್ವಾ ಇದು? ಎಸ್. ಈಗ ಸಾಲ್ವ್ ಮಾಡೋಣ. 1 2 ಮೈನಸ್ 0 ಮೈನಸ್ 0 ಪ್ಲಸ್ 0 ಹೌದಾ? ಸೊ ಸಾಲ್ವ್ ಮಾಡಿದ್ರೆ 1 ಇಂಟು 2 2 ಬಂದ್ರೆ ಏನಾಯ್ತು? ನಾನ್ ಸಿಂಗ್ಯುಲರ್ ತಾನೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಈಗ ನೋಡೋಣ, ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ 0. ಯಾವಾಗ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ 0, ದಿಸ್ ಇಸ್ ಆಲ್ಸೋ ರೈಟ್ ಅಲ್ವಾ? ಡಿಟರ್ಮಿನೆಂಟ್ ಆಫ್ ಎ ಇಸ್ 0 ಅಂದ್ರೆ ಯಾವ್ದು ಬರುತ್ತೆ? ಸಿಂಗ್ಯುಲರ್ ಬರುತ್ತೆ. ಆಕ್ಚುಲಿ ಇಲ್ಲಿ 3 ಕರೆಕ್ಟ್ ಅನ್ನೋ ಫೀಲ್ ಬರುತ್ತೆ. ಆದ್ರೆ ಹೈಯೆಸ್ಟ್ ಡೆಫಿನಿಷನ್ ಮ್ಯಾಚ್ ಆಗೋದು ಯಾವಾಗ? ನನಗ್ ನಾನ್ 0 ಸಿಂಗ್ಯುಲರ್ಗೆ ನಾನು ಡೆಫಿನಿಷನ್ ಏನ್ ಹೇಳ್ತೀನಿ? ಓಕೆ, ವೆನ್ ಡಿಟರ್ಮಿನೆಂಟ್ ಎ ಈಸ್ ಇಲ್ಲಿ ನೋಡ್ರಿ ಇಸ್ ಈಕ್ವಲ್ಸ್ ಟು, ಓಕೆ, ಇಲ್ಲಿ ವೆನ್ ಎ ಈಸ್, ಓಕೆ, ಅಲ್ಲಿ ಈಕ್ವಲ್ ಇರಲ್ಲ, ಅದು ಈಸ್ ಇರುತ್ತೆ. ಇಫ್ ಎ ಈಸ್, ದ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ 0, ಇದೇ ಮ್ಯಾಚ್ ಆಗುತ್ತೆ. ಹೌದಾ ಇಲ್ಲ? ಡೆಫಿನಿಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಪ್ರೂವ್ ಪಾಯಿಂಟ್ ಅಲ್ಲಿ ಯಾವುದೇ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಫಾರ್ಮ್ ಚೆಕ್ ಮಾಡಿದ್ರೆ, ಇವ್ಯಾಲ್ಯೂಯೇಟ್ ಮಾಡಿದ್ರೆ, ಆಬ್ವಿಯಸ್ಲಿ ಗೆಟ್ ಸಮ್ ನಂಬರ್. ಇದು ಬಿಟ್ರೆ ಬೇರೆ ಯಾವ್ದು ಎಕ್ಸಾಂಪಲ್ ಇಲ್ಲ ಇದಕ್ಕೆ ಐಡೆಂಟಿಗೆ. ಇಲ್ಲಿ ಬೇಕಾದ್ರೆ 0 ತಗೋಬಹುದು. ಓಕೆ, 2 ಇಂಟು 0 0. ಸೊ ಇಲ್ಲಿ 0 ಏನಾದ್ರು ತಗೊಂಡ್ರೆ ಅವಾಗ ಅದು ಸಿಂಗ್ಯುಲರ್ ಆಗುತ್ತೆ. ಬಟ್ ಇಲ್ಲಿ 0ನೇ ತಗೋಬೇಕು ಅಥವಾ ತಗೋಬಾರ್ದು ಅನ್ನೋ ರೂಲ್ ಇಲ್ಲ. ಅಂದ್ರೆ ಇದು ಡಿಪೆಂಡ್ಸ್ ಆನ್ ದ ನಂಬರ್. ಯೂಶಲಿ ವಿಲ್ ಟೇಕ್ ಇಟ್ ಆಸ್ ನಂಬರ್. ನಾನ್ 0 ಬರ್ಬೋದು, 0 ಬರ್ಬೋದು, ಸಿಂಗ್ಯುಲರ್ ಆಗ್ಬೋದು, ನಾನ್ ಸಿಂಗ್ಯುಲರ್ ಆಗ್ಬೋದು. ಯಾವುದು? ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಾಗಿರುತ್ತಲ್ರಿ? ಸ್ಕೇಲಾರ್ ನಾನ್ ಸಿಂಗ್ಯುಲರ್. ಅಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ನ ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ, ಅರ್ಥ ಆಯ್ತಾ? ಇಲ್ಲಿ ಡಿಟರ್ಮಿನೆಂಟ್ ಅಂತ ಬರ್ತಾ ಇದೆ. ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ 0 ಯಾವಾಗ? ನಾನ್ ಸಿಂಗ್ಯುಲರ್. ಹಾಗಾಗಿ ಹೈಯೆಸ್ಟ್ ಪ್ರಿಯಾರಿಟಿ ಆನ್ಸರ್ ಇಸ್ ಆಪ್ಷನ್ ಸಿ. ಅರ್ಥ ಆಗ್ತಿದೆನಾ? ನಾನ್ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಚೆಕ್ ಮಾಡಿದೆ. ಇನ್ ಕೇಸ್ ಇದು ಕೊಟ್ಟಿಲ್ಲ, ನಿಮ್ಗೆ ಅವಾಗ ಹೆಂಗ್ ಅನ್ಸುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಈಗ ನಿಮ್ ಎಕ್ಸ್ಪೆಕ್ಟೇಷನ್ ಇದೆ, ನಿಮ್ಮ ಆನ್ಸರ್ ಇತ್ತು, ಇವೆರಡು ನೀವು ಗೆಸ್ಸೇ ಮಾಡ್ಲಿಲ್ಲ. ಸಪೋಸ್ ಇಲ್ಲಿ ನನ್ ಆಫ್ ದೀಸ್ ಕೊಟ್ಟಿದ್ರು ಅನ್ಕೊಳ್ಳೋಣ. ಒಂದು ಅರ್ಥ ಆಗ್ತಿದೆನಾ? ಈಗ ಇಲ್ಲಿ ರೋ, ಡಯಾಗ್ನಲ್, ಕಾಲಮ್,
ರೋ ಡಯಾಗ್ನಲ್ ಕಾಲಮ್ ಅಥವಾ ಬೇರೆ ಏನೋ ಕೊಟ್ರು, ನನ್ ಆಫ್ ದೀಸ್ ಕೊಟ್ರು, ನೀವು ಈ ಡೆಫಿನಿಷನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಆನ್ಸರ್ ನನ್ ಆಫ್ ದೀಸ್ ಹೋಗ್ತೀರಾ? ನನ್ ಆಫ್ ದೀಸ್ ಹೋಗೋಕ್ಕಿಂತ ಮುಂಚೆ ಇವುಗಳು ಅವೈಲಬಲ್ ಇರ್ತದೆ ಅಂತ ಚೆಕ್ ಮಾಡಿ. ಸಡನ್ ಆಗಿ ನೋಡೋಕ್ ಅನ್ನಿಸ್ತಿಲ್ಲ ಅಲ್ವಾ? ಗೊತ್ತಾಗ್ತಿದನಾ? ಎವ್ರಿ ಪಾಯಿಂಟ್ ನಾನು ಇದೇ ಡಿಸ್ಕಷನ್ ಹೇಳ್ತಿರೋದು. ಪ್ರತಿ ಡೆಫಿನಿಷನ್ಗೂ ಕೊಟ್ಟಿರೋ ಸ್ಟೇಟ್ಮೆಂಟ್ ಚೆಕ್ ಮಾಡಬೇಕು. ಅರ್ಥ ಆಯ್ತಾ? ಅದ್ರಲ್ಲಿ ಹೈಯೆಸ್ಟ್ ಪ್ರಿಯಾರಿಟೈಸ್ ಆನ್ಸರ್ ಹಾಕ್ಬೇಕು. ಡನ್. ಈಗ ಅರ್ಥ ಆಯ್ತಾ? ಇದು ಸಿಂಪಲ್ ಇದೆ. ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ 0. ಅದನ್ನ ನಾವೇನಂತ ಕರಿತೀವಿ? ನಾನ್ ಸಿಂಗ್ಯುಲರ್. ಡಿಟರ್ಮಿನೆಂಟ್ ಆಫ್ ಎ ಇಸ್ 0 ಎಲ್ಲಿರುತ್ತೆ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇರುತ್ತೆ. ನೇರವಾದ ಡೆಫಿನಿಷನ್ ಇದು. ಎಸ್, ಇದು ಕೇಳಿರುತ್ತೆ. ಇದು ಕೂಡ ಬಂದಿರೋ ಕ್ವೆಶನ್. ಎಸ್, ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ 31. ಎಸ್, 31. ಎಸ್, 31. ನನಗೆ ಆನ್ಸರ್ ಹಾಕ್ಬೇಕು. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಟೈಮ್. ಸಾಲ್ವ್ ಮಾಡ್ತೀರಾ? ಸ್ಕ್ವೇರ್ ಹೌದಾ? ಹೌದು. ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಅನ್ಬೇಕು ಅಂದ್ರೆ ಇವ್ಯಾಲ್ಯೂಯೇಷನ್ ಮಾಡ್ಬೇಕು. ಸೇಮ್ ಕ್ವೆಶನ್ ಕೊಟ್ಟಿದ್ನ? ಕೊಟ್ಟಿಲ್ಲ ಅಂದ್ರೆ ಸಾಲ್ವ್ ಮಾಡು. ಏನ್ ಆನ್ಸರ್? ಹೆಂಗೆ? ಜಾಣದಿಯ ಅಂದ್ರೆ ನಿನ್ಗೆ ಅವತ್ ಮಾಡಿದ ಇವತ್ತವರೆಗೂ ನೆನ್ಪಿದೆ ಅಲ್ವಾ? ವೆರಿ ಗುಡ್. ಇದನ್ನ ಸಾಲ್ವ್ ಮಾಡ್ರಿ. ಆನ್ಲೈನ್ ಮಾಡ್ತಾ ಇದ್ದೀರಾ? ಸಾಲ್ವ್ ಮಾಡಿದ್ರ? ಸಾಲ್ವ್ ಮಾಡಿದ್ರೆ ಪ್ರಾಕ್ಟೀಸ್ ಆಗುತ್ತೆ ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಮಾಡೋದು. ಏನ್ ಆನ್ಸರ್ ಬಂತು? ಸಾಲ್ವ್ ಮಾಡಿದ್ರ ವಿತೌಟ್ ಕ್ಯಾಲ್ಕುಲೇಟರ್? ಬುದ್ಧ ಸರ್ ಕ್ಯಾಲ್ಸಿ ಯೂಸ್ ಮಾಡ್ತಿಲ್ಲ ಅಲ್ವಾ? ಎಸ್, ಬೋರ್ಡ್ ಕಡೆ ನೋಡಿ. ಆನ್ಲೈನ್ ಸಾಲ್ವ್ ಮಾಡಿದ್ರ ಏನ್ ಆನ್ಸರ್ ಬಂತು? ಆನ್ಲೈನ್ ಮಾತಾಡಿ. ಮಾಡ್ತಾ ಇದೀವಿ ಮ್ಯಾಮ್. ಮಾಡ್ತಾ ಇದೀಯಾ ಅನನ್ಯ ಇನ್ನು ನೀನು? ಎಸ್ ಮ್ಯಾಮ್. ನಿನ್ ಕ್ಲಾಸ್ ರೂಮ್ ಅಲ್ಲಿ ಬಂದ್ ನಾನು ಟೀಚ್ ಮಾಡಿದ್ ಎಲ್ಲೋಯ್ತು? ಹಾ ಗೊತ್ತಾಯ್ತು ಮ್ಯಾಮ್. ಸಿ ಮ್ಯಾಮ್, ಸಿಂಗ್ಯುಲರ್ ಬರುತ್ತೆ. ಸಿ. ಓಕೆ. ಎಸ್, ಬೋರ್ಡ್ ಕಡೆಗ್ ನೋಡಿ. ಈ ಪ್ರಾಬ್ಲಮ್ ನ ಮಹಾಶಯರು ಈ ಮೆಥಡ್ ಅಲ್ಲಿ ಮಾಡ್ತಿದ್ದೀರಾ, ಕರೆಕ್ಟ್ ಅಲ್ವಾ? ಇಲ್ಲಿ ಒಂದು ಟ್ರಿಕ್ಸ್ ಇದೆ, ಬೋರ್ಡ್ ಕಡೆಗ್ ನೋಡಿ. ಏನ್ ಟ್ರಿಕ್ಸ್ ಅಂದ್ರೆ ಸಿಂಪಲ್. ಎಲ್ಲಾರು ಒಂದೇ ತರದ್ ಯೂನಿಫಾರ್ಮ್ ಹಾಕೊಂಬಂದ್ರೆ ನೀವೆಲ್ಲ ಸೇಮ್ ಕಾಲೇಜ್ ಅಂತ ಕೇಳ್ತೀರಾ? ಅದ್ರಲ್ಲಿ ದಿವ್ಯಜ್ಞಾನ ಇದೆನಾ? ಇಲ್ಲ, ಕರೆಕ್ಟ್ ಅಲ್ವಾ? ಎಲ್ಲಾರು ಸೇಮ್ ಒಂದೇ ಕಾಲೇಜ್ ಡ್ರೆಸ್ ಇತ್ತು ಅಂದ್ರೆ ಅವ್ರಿಗೆಲ್ಲ ಒಂದೇ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಅರ್ಥ. ಸಿಮಿಲರ್ಲಿ ಇಲ್ಲಿ ನೋಡ್ರಿ,
If any two rows or any two columns are identical, ಸೇಮ್ ಇದ್ರೆ ಅವಾಗ ಆನ್ಸರ್ನ ಧೈರ್ಯವಾಗಿ 0 ಅಂತ ಹಾಕ್ತೀನಿ. ಏನಿವೆಸ್ ಇದನ್ನ ನೀವು ಪ್ರೂವ್ ಮಾಡ್ಬೋದಾ? ನಾನ್ ಸರಿ ಬರ್ದಿದ್ದೀನ ಇಲ್ವಾ, ನಾನ್ ಟ್ರಿಕ್ಸ್ ಸರಿನಾ ತಪ್ಪ ಅಂತ ಈಗಾಗ್ಲೇ ನೀವು ಸಾಲ್ವ್ ಮಾಡಿದೀರಾ? 0 ಬಂದಿದ್ದೀರಾ? ಸಾಲ್ವ್ ಮಾಡಿ 0 ಹಾಕ್ತೀರಾ. ಇನ್ಮೇಲೆ ಕ್ವೆಶನ್ ಅನ್ನ ಅನಲೈಸ್ ಮಾಡಿ ಅದರಲ್ಲಿ ಇಬ್ರು ಸೇಮ್ ಇದ್ರೆ ಎನಿ ಟೂ ರೋಸ್ ಆರ್ ಎನಿ ಟೂ ಕಾಲಮ್ಸ್, ಅದು ಲಾಸ್ಟ್ ಅಲ್ಲಾರು ಇರ್ಬೋದು, ಇದೆರಡಾದ್ರೂ ಇರ್ಬೋದು, ಇದೆರಡಾದ್ರೂ ಇರ್ಬೋದು. ಎನಿ ಟೂ ಕಾಲಮ್ಸ್ ಇರ್ಬೋದು, ಎನಿ ಟೂ ರೋಸ್ ಇರ್ಬೋದು. ಹಾಗಿದ್ರೆ ಅದಕ್ಕೆ ಆನ್ಸರ್ ಏನು? ಇಫ್ ಎನಿ ಟೂ ರೋಸ್ ಆರ್ ಎನಿ ಟೂ ಕಾಲಮ್ಸ್ are identical, then the value of determinant is 0. ಇಷ್ಟೊತ್ತಂಗ ಶುದ್ಧ ಹೇಳಿ ಸ್ಟೇಟ್ಮೆಂಟ್ ನ ಮ್ಯಾಥಮೆಟಿಕ್ಸ್ ಅಲ್ಲಿ ಬರ್ದಿರೋದು. ಅರ್ಥ ಆಯ್ತಾ? ಓಕೆ. ಸೊ ಆನ್ಸರ್ ಹಾಗಾದ್ರೆ ಇದು ಸಿಂಗ್ಯುಲರಾ? ಹೌದು. ಯಾಕೆ? 3 x 3. ಎಸ್, ನೀವು ತಪ್ಪರಿಲಿ ಅಂತಾನೆ ಸ್ಕ್ವೇರ್ ಕೊಟ್ಟಿರೋದು. ಓಕೆನಾ? ನೆಕ್ಸ್ಟ್ ಆನ್ಸರ್ ಏನ್ ಬಂದಿದೆ? 0. ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್? ಹಾಗಾದ್ರೆ ನಾನ್ ಸಿಂಗ್ಯುಲರ್ ರಾಂಗ್, ಸಿಂಗ್ಯುಲರ್ ರೈಟ್. ಸ್ಕೇಲಾರ? ಸ್ಕೇಲಾರ್ ಅನ್ಬೇಕು ಅಂದ್ರೆ ಇದು ಮಾತ್ರ ಸೇಮ್ ಇದ್ದು ಉಳಿದಿದ್ 0 ಇರ್ಬೇಕು. ಇದನಾ? ಇಲ್ಲ, ರಾಂಗ್. ಈಗೇನಾಯ್ತು? 2 ಆಪ್ಷನ್ ರೈಟ್ ಆಯ್ತು. ಆದ್ರೆ ವಿಚ್ ಇಸ್ ದ ರೈಟ್ ಆನ್ಸರ್? ಸಿಂಗ್ಯುಲರ್. ಸೊ ಆನ್ಸರ್ ಇಸ್ ಸಿಂಗ್ಯುಲರ್. ಇದನ್ನ ನಾವು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ಅಲ್ಲಿ ಮಾಡ್ಬೋದಾ? ಓಕೆ. ಸೊ ಹಾಗಾದ್ರೆ ಈ ಕ್ವೆಶನ್ ಅನ್ನ ನಾನು ಇಲ್ಲಿ ನೋಡೋಣ. ಎಸ್, 30 ಇದೆಲ್ಲರಿಗೂ ಗೊತ್ತಾಯ್ತು ಅನ್ಕೊಳ್ತೀನಿ. ಎಸ್, 31 ಇತ್ತಲ್ವಾ? ಓಕೆ, 31 ಪ್ರಾಬ್ಲಮ್ ಇತ್ತು. ಈಗ ಆನ್ಸರ್ ಏನು? ಈಗ ಆನ್ಸರ್ ಏನು? 0. ಸ್ಟೇಟ್ಮೆಂಟ್ ಎಲ್ಲ ಇದೇನೆ. ಅರ್ಥ ಆಯ್ತಾ? ಇವು ನೀವು ಕೊಟ್ರೆ ಚೆಕ್ ಮಾಡ್ತಿರೋ ಇಲ್ಲ ಅಂತ. ಈಗ ನೀವು ಸಾಲ್ವ್ ಮಾಡೋದು ಹೇಳ್ತೀರಿ. ಈಗ ನಂಬರ್ ಪ್ರಾಬ್ಲಮ್ ಚೇಂಜ್ ಆಯ್ತು, ಕರೆಕ್ಟಾ? ಆನ್ಸರ್ ಏನು? 0. 1 ಕ್ವೆಶನ್. ಎಸ್. ಹಾಗಾದ್ರೆ ಈಗ ಆನ್ಸರ್ ಏನು? 0. 2 ಕ್ವೆಶನ್. ಹೋಮ್ವರ್ಕ್ ಕೊಡ್ತಿದ್ನಲ್ವಾ? ಫಾರ್ ಎಕ್ಸಾಂಪಲ್ ಈಗಿದೆ ನಮ್ ವಾಯ್ಸ್ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ಮ್ಯಾಮ್ ವಾಯ್ಸ್ ಕೇಳಿಸ್ತಿಲ್ಲ ಮ್ಯಾಮ್. ನಮ್ದು ವಾಯ್ಸ್ ಎಕೋ ಆಗ್ತಿದೆ ಮ್ಯಾಮ್. ಮ್ಯಾಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಮ್ಯಾಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. 1 ಸೆಕೆಂಡ್. ಎಸ್, ಈಗ ವಾಯ್ಸ್ ಕ್ಲಿಯರ್ ಇದೆ? ಎಸ್ ಮ್ಯಾಮ್. ವೆರಿ ನೈಸ್. ಓಕೆ, ಬೋರ್ಡ್ ಕಡೆ ನೋಡಿ. ಸೊ ನಾವ್ ಏನ್ ಮಾಡ್ತಾ ಇದ್ವಿ? ಸೊ ಫಸ್ಟ್ ನಿಮ್ಗೆ ಈ ಕ್ವೆಶನ್ ನಾನು ಹೇಳಿದೆ, ಎನಿ ಟೂ ರೋಸ್ ಇದ್ರೆ ಐಡೆಂಟಿಕಲ್, ಆನ್ಸರ್ ಇಸ್ 0. ಸೊ ಈ ಕ್ವೆಶನ್ ಚೇಂಜ್ ಮಾಡಿದೆ. ಆನ್ಸರ್ ಇಸ್, ಆನ್ಸರ್ ಏನು? ಜೋರಾಗಿ ಹೇಳ್ಬೇಕು. ಓಕೆ, ಇವಾಗ ಆನ್ಸರ್ ಏನು? ಇವಾಗ ಆನ್ಸರ್ ಏನು? 0. ಈಗ ಆನ್ಸರ್ ಏನು? ಅರ್ಥ ಆಗ್ತಿದೆನಾ? ಎಕ್ಸಾಮ್ ಅಲ್ಲಿ ಆ ವೈಟ್ ಕಲರ್ ಇರೋದು ಕೊಟ್ಟು ಕ್ವೆಶನ್ ನೆಕ್ಸ್ಟ್ ಇಯರ್ ಚೇಂಜ್ ಮಾಡಬಹುದು. ಅರ್ಥ ಆಗ್ತಿದೆ? ಈಗ ಆನ್ಸರ್ ಏನು? ಇವಾಗ 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 ನಾಟ್ 0 is nothing but this is not a singular, this is a not singular matrix. ಅರ್ಥ ಆಗ್ತಿದೆನಾ? ಸೊ
ಒಂದ್ ಸ್ವಲ್ಪ ಡಿಫರ್ ಇತ್ತು ಅಂದ್ರೂ ಅದು ಸಿಂಗ್ಯುಲರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆ? ಅಲ್ಲಿಗಿದು ನಾಟ್ ಸಿಂಗ್ಯುಲರ್. 4 ಆಪ್ಷನ್ ಅಲ್ಲಿ ಇದ್ದೇ ಇರುತ್ತೆ. ಸ್ಕೇಲಾರ ಅಲ್ಲ, ಸ್ಕ್ವೇರ ಅಲ್ಲ. ಹಾಗಾದ್ರೆ ಸಿಂಗ್ಯುಲರ್ ಇರ್ಬೇಕಪ್ಪ, ನಾಟ್ ಸಿಂಗ್ಯುಲರ್ ಇರ್ಬೇಕು. ನೋಡ್ರಿ, ನಾಟ್ ಸಿಂಗ್ಯುಲರ್ಗೆ ಸ್ವಲ್ಪ ಚೇಂಜ್ ಮಾಡಿದ್ರು ಡಿಫ್ರೆನ್ಸ್ ಮಾಡುತ್ತೆ. ಈಗ ಈಗ ಮ್ಯಾಮ್ ಇನ್ನೊಬ್ಬ ಯಾವುದು? ಹಲೋ, ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ಹಾ ಮ್ಯಾಮ್. ನೀವು ಲಾಂಗ್ ಲೈನ್ ಅವರು ನಮ್ ಜೊತೆಲೇ ಇರ್ಬೇಕು. ನೀವು ಮಾರ್ಕೆಟ್ ಸುತ್ತಾಡ್ ಬಂದು ನನಗೆ ರಿಪೀಟ್ ಮಾಡ್ರಿ ಅನ್ನಂಗಿಲ್ಲ. ಮ್ಯೂಟ್ ಮಾಡಿ ಫಸ್ಟ್. ರಾಕೇಶ್ ಮ್ಯೂಟ್ ಮಾಡು. ಎಸ್. ಸೊ ಕ್ವೆಶನ್ 31st ಕ್ವೆಶನ್ ಇದಿದೆ. ನಾನು ಇದನ್ನ ಹೇಳ್ಕೊಡ್ತಿದ್ದೀನಿ. ಎಕ್ಸಾಮ್ ಈ ಕ್ವೆಶನ್ ಬರಲ್ಲ. ಕಾನ್ಸೆಪ್ಟ್ ಅರ್ಥ ಆದ್ರೆ ನೀವೇ ಮಾಡ್ಬೋದು. ಓಕೆ, ನಾನೇನ್ ಮಾಡಿದೆ, ಈಗ ಪ್ರಾಬ್ಲಮ್ ಇಷ್ಟೇ ಚೇಂಜ್ ಮಾಡ್ತಾರೆ. ಓಕೆ, ಆನ್ಸರ್ ಏನು? 0. ಓಕೆ, ಇವಾಗ ಆನ್ಸರ್ ಏನು? Because any 2 rows must be same, whether it is positive or negative. Okay, so ಇವಾಗ ಆನ್ಸರ್ ಏನು? 0. ಈಗೇನ್ 7 ಚೇಂಜ್ ಮಾಡಿದೀವಿ. ಇವಾಗ ಆನ್ಸರ್ ಏನು? ನಾಟ್ ಸಿಂಗ್ಯುಲರ್. ನಾವು ಸಾಲ್ವ್ ಮಾಡ್ದಲೇನೆ ಇದನ್ ಸಿಂಗ್ಯುಲರ ನಾನ್ ಸಿಂಗ್ಯುಲರ್ ಹೇಳ್ಬೋದು. ಅಂದ್ರೆ ನಮ್ಗೆ ಎಷ್ಟು ಟೈಮ್ ಸೇವ್ ಆಯ್ತು ಗೊತ್ತಾಗ್ತಿದೆನಾ? ಅದ್ರಲ್ಲೂ ಡಬಲ್ ಡಿಜಿಟ್ ಬಂದ್ರ, ನೆಗೆಟಿವ್ಸ್ ಗಳು ಬಂದ್ರ. ಓಕೆ, ಹಾಗಾಗಿ ಸೊ ಇವಾಗ ಆನ್ಸರ್ ಏನು? ಯಾವುದು ಆನ್ಸರ್? 0. ಸೊ ಇವಾಗ ಆನ್ಸರ್ 0. ಇವಾಗ ಆನ್ಸರ್ ಇವಾಗ ಆನ್ಸರ್ ಇವಾಗ ಆನ್ಸರ್ ಇವಾಗ ಆನ್ಸರ್ ಇವಾಗ ಆನ್ಸರ್ ನಾನ್ ಸಿಂಗ್ಯುಲರ್. ಇವಾಗ ಸಿಂಗ್ಯುಲರ್. ಗೊತ್ತಾಗ್ತಿದನಾ? ಸೊ ಈ ಆನ್ಸರ್ ಏನು? ನಾನ್ ಸಿಂಗ್ಯುಲರ್. ವಿತೌಟ್ ಸಾಲ್ವಿಂಗ್ ನಾನ್ ಸಿಂಗ್ಯುಲರ್. ಓಕೆ, ಡೈರೆಕ್ಟ್ ಆಗಿ ಹಾಕ್ಬೋದಾ? ಈಗ ನೋಡ್ರಿ, ಈ ಕ್ವೆಶನ್ ನಾನು ಟ್ರಿಕ್ಸ್ ಹೇಳ್ಕೊಡ್ದಲ್ಲ. ಈಗ ಹೆಂಗಿದೆ ಅಲ್ಲ ಈ ಕ್ವೆಶನ್ ಅನ್ನ ಯಾರಾದ್ರೂ ನಿಮ್ ಫ್ರೆಂಡ್ಸ್ಗೆ ಈ ಕ್ವೆಶನ್ ಹೆಂಗಿದೆ ಅಂತ 4 ಆಪ್ಷನ್ ಹಾಕ್ರಿ. ಸ್ಕ್ವೇರ್, ಸಿಂಗ್ಯುಲರ್, ನಾನ್ ಸಿಂಗ್ಯುಲರ್, ನೆಕ್ಸ್ಟ್ ಯಾವುದು ಡಯಾಗ್ನಲ್, ಸ್ಕೇಲಾರ್ ಹಾಕ್ರಿ. ಎಷ್ಟು ಟೈಮ್ ತಗೊಳ್ತಾರೆ? ಈಗ ಅರ್ಥ ಆಗ್ತಿದೆನಾ ಕೋಚಿಂಗ್ ಬೆಲೆ ಏನು ಅಂತ? ಈಗ ಅರ್ಥ ಆಗ್ತಿದೆನಾ? ಈ ಕ್ವೆಶನ್ ಅನ್ನ ಡಬಲ್ ಡಿಜಿಟ್ ಕೊಟ್ಟು ಪ್ಲಸ್ ಮೈನಸ್ ಮಿಕ್ಸ್ ಕೊಟ್ರೆ ಮಿನಿಮಮ್ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಮಿನಿಮಮ್ 2 to 3 minutes ಸ್ಪೆಂಡ್ ಮಾಡ್ತೀರಾ. ಅದು ಸ್ಪೆಂಡ್ ಮಾಡಿದ್ಮೇಲಾದ್ರೂ ನಿಮಗೆ ರೈಟ್ ಆನ್ಸರ್ ಬರುತ್ತಾ? ಬೇಕಾದ್ರೆ ಇದೇ ಕ್ವೆಶನ್ ಅನ್ನ ಇವತ್ತು ಟೈಮ್ ಇಟ್ಕೊಂಡು ಸಾಲ್ವ್ ಮಾಡಿ. ಫೈನಲಿ ವಿ ವಾಂಟ್ ಸಿಂಗ್ಯುಲರ್ ಆರ್ ನಾಟ್ ಸಿಂಗ್ಯುಲರ್, ಬಟ್ ಆನ್ಸರ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಬಟ್ ನೀವ್ ಸಾಲ್ವ್ ಮಾಡಿದಾಗ ಆನ್ಸರ್ ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಇದನ್ನೇ ನಾನು ನಿನ್ನೆ ಸೆಷನ್ ಅಲ್ಲಿ ಹೇಳಿದೆ. ಫಸ್ಟ್ ಟಾಪಿಕ್ ಏನಿತ್ತು? ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಅಂಡ್ ಥರ್ಡ್ ಆರ್ಡರ್. ನಿನ್ನೆನೆ ಮುಗ್ದೋಗಿತ್ತಲ್ವಾ ಇದು ಸಿಲೆಬಸ್ ಅಲ್ಲಿ? ನೀವು ಅಥವಾ ಈಗ ನಮ್ TJ ಕೋಚಿಂಗ್ ಇನ್ ಕ್ವಾಲಿಟಿ ಡಿಫ್ರೆನ್ಸ್ ನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಓದಿದ್ರೆ ಈ ರೀತಿ ಇರ್ತದೆ. ಓಕೆ, ಸೊ ಈ ತರ ಟ್ರಿಕ್ಸ್ ಗಳನ್ನ ಅಪ್ಲೈ ಮಾಡ್ಲಿಕ್ಕೆ ನಿಮಗ್ ಬರಲ್ಲ. ನಾನ್ ಈಗ ಎಷ್ಟು ಕ್ವೆಶನ್ ಹಾಕ್ದೆ? ಈವನ್ ಇನ್ ದ ಕ್ವೆಶನ್ ಇಟ್ ಸೆಲ್ಫ್ 1 2 3 4 5 6 7 8 9 10 11 12 13 ಇಲ್ಲಿ ಪ್ಲಸ್ 14 15. ಸೊ 15 ಪ್ರಾಬ್ಲಮ್ಸ್ ನ ನಾನು ಎಷ್ಟು ಟೈಮ್ ಅಲ್ಲಿ ಮಾಡಿದ್ದೀನಿ ನೋಡ್ರಿ. ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ದಿಸ್ ಇಸ್ ಕಾಲ್ಡ್ ಟ್ರಿಕ್ಸ್. 15 ಪ್ರಾಬ್ಲಮ್ ಮಾಡಿದ್ವಿ. 30 ಎಷ್ಟಾಗ್ಬೇಕಿತ್ತು ನಮ್ಗೆ ಈಗ ಪ್ರಾಬ್ಲಮ್ಸ್? 31 + 15 ಆಯ್ತು.
ಕರೆಕ್ಟಾ? ಸೊ ನಮ್ದೇನು 3150, ಸೊ 46 ಪ್ರಾಬ್ಲಮ್ಸ್ ಆಯ್ತು. ಗೊತ್ತಾಗ್ತಿದೆನಾ? ನೀವು ಬರ್ಕೋಬೇಕಾ 15 ಪ್ರಾಬ್ಲಮ್ನ? ಪ್ರಾಬ್ಲಮ್ ಬರಿಬೇಕಾ? ಟ್ರಿಕ್ಸ್ ಗೊತ್ತಿರೋದ್ರಿಂದ 15 ಪ್ರಾಬ್ಲಮ್ಸ್. ಬಟ್ ನಾನು 15 ಪ್ರಾಬ್ಲಮ್ ಹಾಕಿದ್ನ? 15 ಪ್ರಾಬ್ಲಮ್ಗೆ ಯಾರು ಆನ್ಸರ್ ಮಾಡಿದ್ರು? 15 ಪ್ರಾಬ್ಲಮ್ಗೆ ಯಾರು ಆನ್ಸರ್ ಹೇಳಿದ್ರು? ನಾನಾ ನೀವ? 15 ಪ್ರಾಬ್ಲಮಿಗೆ ನಿನ್ನೆ ವಿತೌಟ್ ಟ್ರಿಕ್ಸ್ ಹೇಗೆ ಇದೇ 15 ಪ್ರಾಬ್ಲಮ್ ನಾನು ನಿನ್ನೆ ಹೋಮ್ವರ್ಕ್ ಹಾಕಿದ್ರ ಮನೇಲಿ ಹೋಗಿ 15 ಪ್ರಾಬ್ಲಮ್ ಇಂಟು ನೀವು ಎಷ್ಟು ಮಿನಿಟ್ಸ್ ತಗೊಂಡಿದ್ದೀರಾ? ಕರೆಕ್ಟಾ? 1 ಮಿನಿಟ್ ಅಂದ್ರೂ 1/4 ಗಂಟೆ. ನೀವ್ ಯಾರು 1 ಮಿನಿಟ್ ಇಲ್ಲಿ ಮಾಡಿಲ್ಲ, ನಂಗೆ ಗೊತ್ತಿದೆ. ಹೌದಾ? ಇಂಟು 3 ಮಿನಿಟ್ಸ್. ಸೊ ಈ ಕ್ವೆಶನ್ ಅನ್ನ ಮಾಡ್ಲಿಕ್ಕೆ ನೀವು ಮಿನಿಮಮ್ 45 ಮಿನಿಟ್ಸ್ ಟು 1 ಅವರ್ ತಗೊಳ್ತಿದ್ರಿ. ಬಟ್ ಇನ್ ದಟ್ 1 ಅವರ್ ನಿಮ್ಗೆ ಆನ್ಸರ್ ಮೇಲೆ ಕಾನ್ಫಿಡೆನ್ಸ್ ಸಿಗ್ತಿರ್ಲಿಲ್ಲ. ಕರೆಕ್ಟಾ? ಸೊ ಟ್ರಿಕ್ಸ್ ಗಳನ್ನ ಅಪ್ಲೈ ಮಾಡೋದ್ರಿಂದ ಇವಾಗ ನೀವು ಕ್ವೆಶನ್ ಬರ್ಕೊಳ್ಳಲ್ಲ, ನೀವು ಸಾಲ್ವ್ ಮಾಡಲ್ಲ. ನಾನೇ ಬರ್ಕೋಬೇಡ್ರಿ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ನಾನು ಸಿಂಗ್ಯುಲರು ನಾನ್ ಸಿಂಗ್ಯುಲರು ಎರಡು ಕವರ್ ಮಾಡಿದೆ. ಒಂದು ಟ್ರಿಕ್ ಇವತ್ತು ಕವರ್ ಆಯ್ತು. ಸೊ ನಂದು 46th ಪ್ರಾಬ್ಲಮ್ ಆಯ್ತು. ಓಕೆನಾ? ಮ್ಯಾಮ್ ಏನಾದ್ರು ಸ್ಕಿಪ್ ಮಾಡಿದ್ರ ಪ್ರಾಬ್ಲಮ್ಸ್ ನ? ಇಲ್ಲ ಅಲ್ವಾ? 46 ಪ್ರಾಬ್ಲಮ್ಸ್ ಆಯ್ತಾ? ಎಸ್. ವಿಲ್ ಮೂವ್ ಆನ್ ಟು ದ 47th ಪ್ರಾಬ್ಲಮ್. ಓಕೆ, ಟೈಮ್ ಎಷ್ಟು ಸೇವ್ ಆಗ್ತದೆ ಅನ್ನೋಂಥದಕ್ಕೆ ಎಕ್ಸಾಂಪಲ್ ನಿಮಗೆ ಕೊಟ್ಟಿರೋಂಥದ್ದು. ಓಕೆ, ಹಾಗಾದ್ರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ಆಲ್ರೆಡಿ ಸ್ಟಾರ್ ಹಾಕಿದ್ದೀನಿ ಅಂದ್ರೆ ಏನು? 1 ಲಕ್ಷದ ಪ್ರಶ್ನೆ ನಿಮ್ಮ ಮುಂದೆ. ನೋಡೋಣ ಯಾರು ಆನ್ಸರ್ ಆಗ್ತಾರೆ. ಆಲ್ರೆಡಿ ಈ ತರದ್ದು ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾಕೆ ನೆನ್ನೆ ಸ್ಕೇಲಾರ್ ಅಂತ ಇತ್ತು ತಾನೆ? ಸಿಂಗ್ಯುಲರ್ ಅಂದ್ರೆ ಏನ್ ಡೆಫಿನಿಷನ್? ಸಿಂಗ್ಯುಲರ್ ಅಂದ್ರೆ ಏನು? ಹಾ, ಸಿಂಗ್ಯುಲರ್ ಅಂದ್ರೆ 0 ಇಸ್ ಈಕ್ವಲ್ಸ್ ಟು 0 ಹಾಕೋಬೇಕು. ಸೆಕೆಂಡ್ ಟಾಪಿಕ್ ಥರ್ಡ್ ಟಾಪಿಕ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ. ಕ್ವೆಶ್ಚನ್ ನಂಬರ್ ಮೇಂಟೈನ್ ಮಾಡಿ. ಸಾಲ್ವ್ ಮಾಡಿ ಆನ್ಸರ್ ಹಾಕಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಎಲ್ಲ ಕ್ವೆಶನ್ಸ್ ಗಳನ್ನೂ ಅರ್ಥ ಆಗ್ತಿದೆನಾ? ಟ್ರಿಕ್ಸ್ ಗಳನ್ನ ನೀವೇ ರಿಲೀಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಕಾನ್ಸೆಪ್ಟ್ಸ್ ಮೇಲೆ ಗ್ರಿಪ್ ಇರ್ಲಿ. ಕ್ವೆಶನ್ ಏನ್ ಹೇಳ್ತಿದ್ದಾರೆ ಬೋರ್ಡ್ ಕಡೆ ನೋಡಿ. ಈ ಎ ಕೊಟ್ಟಿದ್ದಾರೆ, ಈ ಸಿಂಗ್ಯುಲರ್. ಸಿಂಗ್ಯುಲರ್ ಅಂದ್ರೆ ಏನ್ ಕಲ್ತಿದೀವಿ ನಾವು? ಏನ್ ಕಲ್ತಿದೀವಿ? ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ಸ್ ಟು 0. ಕರೆಕ್ಟಾ? ಹಾಗಾದ್ರೆ ನಾನಿಲ್ಲಿ ನೋಡ್ಬೇಕು. ಎಕ್ಸ್ ಪ್ಲಸ್ 2 4 ಮೈನಸ್ 2 8 ಇಸ್ ಈಕ್ವಲ್ಸ್ ಟು 0 ಬರ್ಕೋಬಹುದಾ? ಅವ್ರ ಇಸ್ ಈಕ್ವಲ್ಸ್ ಟು 0 ಅಂತ ನಿಮಗೆ ಕೊಡ್ದಲ್ಲೇ ಆ 0 ಅನ್ನೋದ್ರ ಬದಲಿಗೆ ಏನ್ ಹಾಕಿದ್ದಾರೆ? ಸಿಂಗ್ಯುಲರ್ ಅನ್ನೋ ವರ್ಡ್ ಹಾಕಿದ್ದಾರೆ. ಹಾಗಾದ್ರೆ ಇದ್ರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಇದ್ರದ್ದು ಇಲ್ಲಿ ವ್ಯಾಲ್ಯೂ ಇದೆ ಅಂದ್ರೆ ಇಲ್ಲಿ ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದ್ದಾರೆ ಅಂತ ತಾನೇ ಅರ್ಥ. ಹೌದಾ? ಹಾಗಾದ್ರೆ ನಾನು ಹಿಂಗ್ ಹೇಳ್ಕೊಟ್ಟಿದ್ದೀನಿ, ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ದಿಸ್ ಇಂಟು ದಿಸ್. ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ನಾನ್ ಸ್ಟಾರ್ಟಿಂಗ್ ಮಾಡಿದ್ರೆ ಸಿಂಪಲ್ ಪ್ರಾಬ್ಲಮ್ ಬರೋದೇ ಇಲ್ಲ. ಅರ್ಥ ಆಗ್ತಿದೆನಾ? ಸೊ ದಿಸ್ ಇಂಟು ದಿಸ್ ಮಲ್ಟಿಪ್ಲೈ ಮಾಡ್ಬೇಕಾ? ಬೋರ್ಡ್ ಕಡೆ ನೋಡಿ, ಇದೆರಡು ಮಲ್ಟಿಪ್ಲೈ ಮಾಡ್ಬೇಕಾ? ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 8 ಇಂದ 8x ಪ್ಲಸ್ 8 2s 8 2s 16. ಫಾರ್ಮುಲಾದಲ್ಲಿ ಮೈನಸ್. ನೆಕ್ಸ್ಟ್ ಮೈನಸ್ ಬರಿಬೇಕು ತಾನೆ? ನೆನ್ನೆ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಹೇಳ್ಕೊಟ್ಟಿದ್ದೀನಿ.
ಮೈನಸ್ ಬರದ್ಮೇಲೆ ದಿಸ್ ಇಂಟು ದಿಸ್ ಮಲ್ಟಿಪ್ಲೈನ minus 2 4s are 8 minus 8 ಕರೆಕ್ಟಾ ಮೈನಸ್ ಆಫ್ ಮೈನಸ್ ಏನಾಯ್ತು ಪ್ಲಸ್ ಆಯ್ತು ಇಸ್ ಈಕ್ವಲ್ಸ್ ಟು 0 ಅವ್ರು ಹೇಳಿರೋದನ್ನ ಇಂಟರ್ ಯೂಸ್ ಮಾಡಿದ್ದೀನಿ ನಾನೇನ್ ಎಕ್ಸ್ಟ್ರಾ ಮಾಡಿಲ್ಲ ಅವ್ರು ಕೊಟ್ಟಿರೋದ್ ಬರ್ಕೊಂಡೆ ಸಿಂಗ್ಯುಲರ್ ಅಂದ್ರೆ 0 ಬರ್ದೆ ಇಲ್ಲಿ ವ್ಯಾಲ್ಯೂ ಇದೆ ಅಂದ್ರೆ ಆಬ್ವಿಯಸ್ಲಿ ಇದ್ರ ಡಿಟರ್ಮಿನೆಂಟ್ ಕಂಡುಹಿಡಿದಿದ್ದಾರೆ ಟು ಇವ್ಯಾಲ್ಯೂಯೇಟ್ ದ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ವಾಟ್ ವಿ ನೀಡ್ ಟು ಡೂ ವಾಟ್ ವಿ ಹ್ಯಾವ್ ಟು ಡೂ So A into B minus C into D. So ನಿಮ್ಗೆ ಗೊತ್ತಿದೆ x plus 2 into 8. ಕರೆಕ್ಟಾ ಪಬ್ಲಿಕ್ ಎಕ್ಸಾಮ್ ನ ಪ್ರಾಮಾಣಿಕವಾಗಿ ಬರ್ದಿದ್ರೆ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಬರುತ್ತೆ ಮೈನಸ್ 2 into 4. ಸೊ ಈಗ ಏನಾಯ್ತು 8x plus 16 plus 8 24. ಇದೆಲ್ಲ ಯಾವ ಸ್ಟ್ಯಾಂಡರ್ಡ್ ಇದು ಇನ್ ಹೈಸ್ಕೂಲ್ ಕರೆಕ್ಟಾ ಇಲ್ಲೆಲ್ಲ ಮಿಸ್ಟೇಕ್ ಮಾಡಿದ್ರೆ ನಾನ್ ಜವಾಬ್ದಾರಿ ಅಲ್ಲ ಓಕೆ ಏನ್ ಬಂದಿದೆ 8x is equals to -24 x ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಜೊತೆಲಿರೋದ್ನ ಕೆಳಗಡೆ ಹಾಕ್ಬೇಕು -24 divided by 8 ones are 8 twos are 8 threes are. So answer is option B. ಯಾರು ಕೈ ಎತ್ತಿಲ್ಲ ಹೌದಾ ಎಲ್ಲ ಆಪ್ಷನ್ ಸಿ ಹಾಕಿದ್ರಿ ಮಾಡ್ಬೋದಿತ್ತ ಇಲ್ವಾ ಇದನ್ನ ಹಾ ದೇವರು ನಿಮಗ್ ಬ್ರೈನ್ ಕೊಟ್ಟಿದಾರ ಸುಮ್ನೆ ಶೋ ಕೊಟ್ಟಿದಾರ ಅದನ್ನ ಯೂಸ್ ಮಾಡಕ್ಕೆ ಇಟ್ಟಿದಾರ ಹೌದಾ ಇಲ್ಲ ನಿಮ್ಮ ಬ್ರೈನ್ ಯೂಸ್ ಮಾಡಿದ್ರಷ್ಟೇ ನಿಮಗ್ ಸ್ಯಾಲ್ರಿ ಬರುತ್ತೆ ಅಕೌಂಟ್ ಅಲ್ಲಿ ಇದಕ್ 1 ಲಕ್ಷ 5 ವರ್ಷ ಆದ್ಮೇಲೆ ಸಿಕ್ಕೇ ಸಿಗತ್ತೆ ಇಫ್ ಯು ಆರ್ ನಾಟ್ ಯೂಸಿಂಗ್ ಯುವರ್ ಬ್ರೈನ್ ಯು ವಿಲ್ ಬಿಕಮ್ ಸ್ಲೇವ್ಸ್ ಸಿಂಪಲ್ ಕಾನ್ಸೆಪ್ಟ್ ಹೌದಾ ಇಲ್ಲ ಇವಾಗ ನೀವು ಬ್ರೈನ್ ಯೂಸ್ ಮಾಡಿಲ್ಲ ಅಂದ್ರೆ ಆಫ್ಟರ್ 5 years ಓಕೆ ನೀವು ಸ್ಲೇವ್ಸ್ ಗಳ ತರ ಬಿಹೇವ್ ಮಾಡಿಸ್ಬೇಕಾ ಬಿಹೇವ್ ಅಲ್ಲ ಅದೇ ಆಗೋದು ಸರಿಯಾಗಿ ಕೊಟ್ಟಿರೋ ಕಾನ್ಸೆಪ್ಟ್ ನ ಗ್ರಿಪ್ ಇರಬೇಕು ಗಟ್ ಹೊಡೆಯೋ ಆಗಿಲ್ಲ ಡನ್ ಸೊ ಕ್ವೆಶನ್ ಇದೇ ಫಾರ್ಮ್ ಅಲ್ಲಿ ಇರುತ್ತೆ ಬೇಗ ಸಿಲೆಬಸ್ ಮುಗಿಸಿದ್ರೆ ಅತಿ ಹೆಚ್ಚು ಕ್ವೆಶನ್ಸ್ ನ ಟೆಸ್ಟ್ ಪೇಪರ್ಸ್ ಗಳಲ್ಲೇ ನನ್ಗೆ ಈ ತರದ್ ಬರೋದು ಟೆಸ್ಟ್ OMR ಎಕ್ಸಾಮ್ ಓಕೆ ಮತ್ತು ಹೋಮ್ವರ್ಕ್ ಗಳಲ್ಲಿ ಓಕೆ ಮೂವ್ ಮಾಡೋಣ 47 ಆಯ್ತು 48 ಇದೆ ಅಲ್ವಾ ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ 48 49 ಟೈಪ್ ತಗೊಳ್ರಿ ತೊಂದ್ರೆ ಇಲ್ಲ ಯಾವ್ದು ಆನ್ಸರ್ ಬರುತ್ತೆ ಸಿನಾ ಎಸ್ ಚೆಕ್ ಮಾಡೋಣ ಏನ್ ಹೇಳ್ತಾ ಇದಾರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೇಳ್ತಿದ್ದಾರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನ್ ಮಾಡ್ಬೇಕು 3 cross 3 ಸ್ಕ್ವೇರ್ ಮ್ಯಾಟ್ರಿಕ್ಸ್ ತಗೊಳ್ತೀನಿ ಇಫ್ ದ ಎಲಿಮೆಂಟ್ಸ್ ಬಿಲೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಕರೆಕ್ಟಾ ಇಫ್ ದ ಎಲಿಮೆಂಟ್ಸ್ ಎಲಿಮೆಂಟ್ಸ್ ಹೇಳ್ತಿದ್ದಾರೆ ಪ್ರಿನ್ಸಿಪಲ್ ಡಯಾಗ್ನಲ್ ಅಂದ್ರೆ ಎಲ್ಲಿರುತ್ತೆ B1 B2 B3 ಇದೇ ತರ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಬಿಲೋ ಅಂದ್ರೇನು ಕೆಳಗಡೆ ಬಿಲೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0 ಅದ್ರ ಅರ್ಥ ಇಲ್ಲಿ ನಾವು ಬೇರೆ ಇದೆ ಅಂತ ಅರ್ಥ ಅಲ್ವಾ ಸೊ ಶೇಪ್ ಯಾವ್ದು ಬರ್ತಿದೆ ಅಪ್ಪರ್ ಟ್ರಯಾಂಗ್ಯುಲರ್ ಬರ್ತಿದೆ ಬಿಲೋ ಇದ್ರೆ ಅಪ್ಪರ್ ಟ್ರಯಾಂಗ್ಯುಲರ್ ಅಬೋ ಇದ್ರೆ ಲೋಯರ್ ಟ್ರಯಾಂಗ್ಯುಲರ್ ಎಕ್ಸಾಮ್ ಅಲ್ಲಿ ಈಗ ಅರ್ಥ ಆಗುತ್ತೆ ಎಕ್ಸಾಮ್ ದಿನ ಅಬೋ ಬಿಲೋ ಉಲ್ಟಂ ಪಲ್ಟಾ ಮಾಡ್ಬೇಕು ಅನ್ನೋದು ಮರ್ತು ಹೋಗುತ್ತೆ ಅರ್ಥ ಆಯ್ತಾ ಅದನ್ನ ಪ್ಯಾನಿಕ್ ಅಂತ ಹೇಳ್ತೀವಿ ಓಕೆ ಪ್ಯಾನಿಕ್ ಆದಾಗ ನಾವು ಹೆಂಗ್ ಬಿಹೇವ್ ಮಾಡ್ತೀವಿ ನಾವು ಅನ್ನೋದು ಗೊತ್ತಾಗಲ್ಲ that is because of accidents ಆಗೋದು
ಸಡನ್ ಆಗಿ ಏನಾದ್ರು ಬಂದ್ರೆ ನಾವು ಕೂಲ್ ಮೈಂಡ್ ಆಗಿದ್ರೆ ಓಕೆ ನಾವು ಬ್ರೇವ್ ಆಗಿ ಡಿಸಿಷನ್ಸ್ ತಗೊಳ್ತೀವಿ, ಮೂವ್ ಮಾಡ್ತೀವಿ. ಅದರ್ವೈಸ್ ಏನಾಗತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅವಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಇದ್ ನೋಡಕ್ ಈಸಿನೇ. ನಾನ್ 90% ಆಫ್ ದ ಸ್ಟೂಡೆಂಟ್ಸ್, ಈಗ ನೀವು 100 ಜನ ಎಕ್ಸಾಮ್ ಬರೆದ್ರೆ ಇದನ್ ಡೆಫಿನಿಷನ್ ಅನ್ನ ಯಾರು ಸ್ಟ್ರಾಂಗ್ ಆಗಿ ಡೈಲಿ ಬರ್ದು ಗ್ರಿಪ್ ಇರ್ತೀರಾ ಅವರಿಗೆ ವಿತೌಟ್ ಎನಿ ಇಶ್ಯೂ ನೀವು ಸಾಲ್ವ್ ಮಾಡ್ತೀರಾ. ಈವನ್ ನೀವು ಚೆನ್ನಾಗಿ ಓದೋ ಮಕ್ಕಳು ಕೂಡ, ಬಟ್ ನೀವು ಪ್ಯಾನಿಕ್ ಆಗೋ ಮಕ್ಕಳು ಇರ್ತೀರ. ಓಕೆ, ಆ ಮಕ್ಳಿಗೆ ಸ್ಪೆಷಲಿ ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಎಕ್ಸಾಮ್ ದಿನ ನೀವು ಮಾಡ್ಕೊಳ್ಳೋ ಅನ್ವಾಂಟೆಡ್ ಹೆದರಿಕೆಗಳು, ಅನ್ವಾಂಟೆಡ್ ಕೈ ನಡಕಗಳು, ಅರ್ಥ ಆಗ್ತಿದೆ, ಅದು ನಿಮ್ಮನ್ನ ಕನ್ಫ್ಯೂಷನ್ಗೆ ಕ್ರಿಯೇಟ್ ಮಾಡುತ್ತೆ. ಅವಾಗ ನೀವು ಕನ್ಫ್ಯೂಷನ್ ಆದ್ರೆ 95% ಆಫ್ ಚಾನ್ಸಸ್ ನೀವು ತಪ್ಪು ಮಾಡೋ ಸಾಧ್ಯತೆ ಇರುತ್ತೆ. ಇದ್ರಲ್ಲಿ ನಾನು ಏನ್ ಹೇಳ್ತೀನಿ, ಎಕ್ಸಾಮ್ ಡೇ ಹಿಂದಿನ ದಿನವರೆಗೂ ಅದೇನಾದ್ರೂ ಪ್ಯಾನಿಕ್ ಆಗ್ರಿ, ಅದೆಷ್ಟಾದ್ರೂ ಎಫರ್ಟ್ ಆಗ್ರಿ, ಬಟ್ ಒನ್ಸ್ ನೀವು ಬೆಳಗ್ಗೆ ಎಕ್ಸಾಮ್ ಹಾಲಿಗೆ 1 ಅವರ್ ಮುಂಚೆ ಹೋಗ್ಬೇಕು. ಓಕೆ, ಆ 1 ಅವರ್ ಮುಂಚೆ ಹೋದ್ಮೇಲೆ ಲಾಸ್ಟ್ 1 ಅವರ್ ಬಹಳ ವರಿ ಆಗಕ್ ಹೋಗ್ಬಾರ್ದು. ಓಕೆ, ಅದಾದ್ಮೇಲೆ ಎಕ್ಸಾಮ್ ಹಾಲ್ ಒಳಗ್ ಹೋಗ್ತೀರಾ, 15 ಮಿನಿಟ್ಸ್ ಅರ್ಲಿ ಎಕ್ಸಾಮ್ ಒಳಗ್ ಕುತ್ಕೊಳ್ಳೇಬೇಕು. ಆ 15 ನಿಮಿಷ ಏನೂ ಮಾಡ್ದಲೆ ಸೈಲೆಂಟ್ ಆಗಿ ಕುತ್ಕೊಳ್ಳಿ. ಯಾವ್ದು ರಿವಿಷನ್ ಮಾಡಬಾರ್ದು, ಏನು ಮಾಡಬಾರ್ದು, ಜಸ್ಟ್ ವಾಚ್ ಯೋರ್ ಬ್ರೆತ್ ಅಷ್ಟೇ. ಸೊ ಎಕ್ಸಾಮ್ ಪೇಪರ್ ಬಂದಾಗ ಅವಾಗ ಅಲ್ಲಿ ಹಾಲಲ್ಲಿ ಕುತ್ಕೊಂಡು ನನ್ ಸೀಟ್ ಸಿಗ್ದಿದ್ರೆ, ಹಂಗಾದ್ರೆ ಹಿಂಗಾದ್ರೆ ಅವೇನು ಥಿಂಕ್ ಮಾಡಬಾರ್ದು. ಮೈಂಡ್ ಅನ್ನ ಕೂಲ್ ಆಗಿ ಇಟ್ರೆ ಅವಾಗ ಅಟ್ಲೀಸ್ಟ್ 1-2 ಪ್ಯಾನಿಕ್ ಆಗೋದು ಅವಾಯ್ಡ್ ಆಗುತ್ತೆ. ಅವಾಗ ನಿಮ್ಗೆ ಅಬೋ ಬಿಲೋ ಅಬೋ ಇಂಥ ಕನ್ಫ್ಯೂಷನ್ಸ್ ಆಗಲ್ಲ. ನಿಮಗೆ ನಾನು ಹೇಳೋದು ಇವತ್ತಿಗೆ ಇಟ್ಸ್ ನಾಟ್ ಸೂಟಬಲ್ ಅಂತ ಅನ್ನಿಸ್ಬೋದು. ನಾನು ಇಷ್ಟು ಹೇಳಿರೋದನ್ನ ನಾನು ಇದನ್ನ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲೇ ಕೊಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇದನ್ನ ನಿಮ್ಗೆ ಎಕ್ಸಾಮ್ ಡೇ ಇದ್ರದ್ದು ರಿಯಲ್ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡ್ತೀರಾ. ಓಕೆ, ಯಾವ ಕಾರಣಕ್ಕೂ ಎಕ್ಸಾಮ್ ಅಲ್ಲಿ ಪ್ಯಾನಿಕ್ ಆಗೋದಿಲ್ಲ. ಮ್ಯಾಥ್ಸ್ ಏನೂ ಆಗಲ್ಲ ರೀ. ಹೈಯೆಸ್ಟ್ ಪನಿಷ್ಮೆಂಟ್ ಇನ್ ದಿಸ್ ವರ್ಲ್ಡ್ ಏನ್ ಗೊತ್ತಾ? ಡೆತ್ ಅಷ್ಟೇ. ನೀವಲ್ಲಿ ಒಂದ್ ತಪ್ಪು ಬರೆದ್ರೆ ಅದ್ರಲ್ಲಿ ನಿಮ್ಗೇನು ಡೆತ್ ಬರಲ್ಲ. ಅರ್ಥ ಆಗ್ತಿದಾರಾ? ಏನಾಗತ್ತೆ, ಕಾಲೇಜಲ್ಲಿ ವೇರಿಯೇಷನ್ ಆಗ್ಬೋದು, ಸಂಬಳ ಸಿಗೋದು 1 ತಿಂಗಳು 2 ತಿಂಗಳು 1 ವರ್ಷನಲ್ಲಿ ಲೇಟ್ ಆಗ್ಬೋದು, ಅದರಿಂದ ನಿಮ್ ಲೈಫ್ ಏನ್ ಹಾಳಾಗಲ್ಲ. ಸೊ ಎಕ್ಸಾಮ್ ದಿನ ಪ್ಯಾನಿಕ್ ಆಗಂಗಿಲ್ಲ. ಆ ಒಂದ್ ಮಿಸ್ಟೇಕಿಗೆ ನಿಮ್ಗೆ ಹೈಯೆಸ್ಟ್ ಪನಿಷ್ಮೆಂಟ್ ಸಿಗಲ್ಲ ಅನ್ನೋದು ಒಂದ್ ಅರ್ಥ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಸೊ ಈ ಕ್ವೆಶನ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರೋರು, ಕನ್ಫ್ಯೂಸ್ ಅಂದ್ರೆ ಅಷ್ಟೇ, ಪ್ಯಾನಿಕ್ ಆಗಿರೋರು ನೋಡಿದೀನಿ ನಾನು. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್. ಓಕೆ, ನಾನು ಹೇಳಿರೋ ಸಜೆಷನ್ಸ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೋಚಿಂಗ್ ಬರ್ದಲ್ಲೇ ಇರೋ ಮಕ್ಕಳಿಗೆ ಕೂಡ ನಾವು ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಗಳನ್ನ ಕೊಡ್ಲೇಬೇಕಾದ ಕಾರಣದಿಂದ. ಸೊ ಇದನ್ನ ನಾನು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಈ ಪಾಯಿಂಟ್ ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್, 50th ಕ್ವೆಶನ್ ನೋಡ್ರಿ. ನಾನು ಬರೀ 3 ಟಾಪಿಕ್ಗೆ 50 ಕ್ವೆಶನ್ ಕವರ್ ಮಾಡಿದ್ದೀನಿ, ಹೌದಾ? ಇನ್ನು ಈ ಚಾಪ್ಟರ್ ಮುಗ್ದಿಲ್ಲ. ಈವನ್ ಇನ್ ಸಿಂಗಲ್ ಇದ್ರ ಮೇಲೆ 50-50 ಚಾನ್ಸಸ್ ಇರೋದು. 1 ಮಾರ್ಕ್ಸ್ ಬರ್ಬಹುದು, ಬರ್ದಲೇ ಇರಬಹುದು. ಬರ್ದಲೇ ಇದ್ರೂ ಕೂಡ ಮಿನಿಮಮ್ 50 ಕ್ವೆಶನ್ ಡಿಸ್ಕಷನ್ ನಡೀತಾ ಇದೆ. ಎಸ್, ಈ ಕ್ವೆಶನ್ ಈಸಿ ಇದೆ. ಏನ್ ಆನ್ಸರ್? 3 into 2. ಆಪ್ಷನ್ ಡಿ. ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? ರೋ ಇಸ್ ಚೇಂಜ್ ಇಂಟು ಕಾಲಮ್, ಕಾಲಮ್ ಇಸ್ ಚೇಂಜ್ ಇಂಟು ರೋ. ಇದು ಕೇಳಿದ್ದಾರೆ. ಓಕೆ, ಕ್ವೆಶನ್ ಪೇಪರ್ ಅಲ್ಲಿ ಕ್ವೆಶನ್ ಯಾವ ತರ ಫಾರ್ಮ್ ಆಗುತ್ತೆ ಅಂದ್ರೆ, ಒಂದು ಚಾಪ್ಟರ್ ಅಲ್ಲಿ ಒಂದು ಡಿಫಿಕಲ್ಟ್ ಕ್ವೆಶನ್ ತೆಗೆದ್ರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಈಸಿ ತೆಗಿತಾರೆ. 4 ಮಾರ್ಕ್ಸ್ ಇರುತ್ತಲ್ವಾ, 4ರಲ್ಲಿ 50-50 ಚಾನ್ಸಸ್ ಬರುತ್ತೆ. 2 ಡಿಫಿಕಲ್ಟ್, 2 ಈಸಿ. ಫಾರ್ ಎಕ್ಸಾಂಪಲ್, ಅವಾಗ್ಲೇ ಒಂದು ಪ್ರಾಬ್ಲಮ್ ನೋಡಿದ್ವಿ, ಯಾರು ಸಾಲ್ವ್ ಮಾಡ್ಲಿಲ್ಲ, -3 ಬಂತಲ್ವಾ, ಅದು ಒಂಥರ ಟ್ರಿಕ್ಕಿ ಡಿಫಿಕಲ್ಟ್ ಇದೆ. ಈ ಟಾಪಿಕ್ ಅಲ್ಲಿ 4 ಮಾರ್ಕ್ಸ್ ಅಲ್ಲಿ ಒಂದು ಟ್ರಿಕ್ಕಿ ಕ್ವೆಶನ್ ತೆಗೆದ್ರೆ 2ನೇ ಕ್ವೆಶನ್ ಆಬ್ವಿಯಸ್ಲಿ ಸಿಂಪಲ್ ಕ್ವೆಶನ್ ತೆಗಿತಾರೆ. ಯಾಕೆ?
ಆವರೇಜ್ ಮಕ್ಕಳು ಪಾಸ್ ಆಗ್ಬೇಕು, ಸ್ಕೋರ್ ಮಕ್ಕಳಿಗೆ ಸ್ಕೋರ್ ಮಾಡಕ್ ಆಗ್ಬಾರ್ದು. ಇಷ್ಟೇ ಮೋಟ. ಅರ್ಥ ಆಗ್ತಿದೆನಾ? ಡಿಸ್ಟಿಂಕ್ಷನ್ ಮಕ್ಕಳಿಗೆ ಅವ್ರ ಲಾಸ್ಟ್ ಬಂದ್ 10 ಮಾರ್ಕ್ಸಿಗೆ ಹೊಡೆದಾಡ್ಬೇಕು ಅವ್ರು. ಅರ್ಥ ಆಯ್ತಾ? 85 ವರ್ಗು ಈಸಿ ಇರ್ಬೋದು, 85 ಕ್ರಾಸ್ ಮಾಡ್ಬೇಕು ಅಂದ್ರೆ ಒಂದ್ ಹೆವಿ ಎಫರ್ಟ್ ಹಾಕ್ಬೇಕು. ಆಯ್ತಾ? ಈ ಆವರೇಜ್ ಮಕ್ಳಿಗೆ ಆರಾಮಾಗಿ ಪಾಸ್ ಆಗ್ಬೇಕು. ಹಾಗಾಗಿ ಇದು ಇಂಜಿನಿಯರಿಂಗ್ ಅಲ್ಲೂ ಆಲ್ಮೋಸ್ಟ್ ಇದೇ ಪ್ಯಾಟರ್ನ್ ಇರುತ್ತೆ ಪೇಪರ್ಸ್ ಗಳು. ಎಸ್. ಸೊ ನಾವಿವಾಗ ಎಕ್ಸಾಕ್ಟ್ಲಿ 50 ಕ್ವೆಶನ್ಸ್ ನ ನಾವಿವಾಗ ಕವರ್ ಮಾಡಿದೀವಿ. ಸೊ ಒನ್ಸ್ ಈ ಟಾಪಿಕ್ ಅಲ್ಲಿ ನಾವ್ ಏನೇನೆಲ್ಲ ಡಿಸ್ಕಸ್ ಮಾಡಿದೀವಿ ಅನ್ನೋದನ್ನ ಒಂದ್ ಶಾರ್ಟ್ ಫಾಸ್ಟ್ ರಿವಿಷನ್ ಅನ್ನ ನಾವು ನೋಡ್ಬಿಡೋಣ. 50 ಟಾಪಿಕ್ ಗಳನ್ನ ಕವರ್ ಮಾಡಿರುವಂತದ್ದು. ಸೊ ಫಸ್ಟ್ ಟಾಪಿಕ್ ನಾವ್ ಏನ್ ಹೇಳ್ತಿದೀವಿ? ಸೊ ಮುಗೀತು. ಇವತ್ತಿನ ಸೆಷನ್ಗೆ ಈ ರಿವಿಷನ್ ಇಸ್ ವೈಂಡ್ ಅಪ್ ಆಗುತ್ತೆ. ಓಕೆ. ಸೊ ಫಸ್ಟ್ ಟಾಪಿಕ್ ಏನ್ ಹೇಳ್ತಾರೆ? ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಇಸ್ ಅ rectangular array of an elements enclosed with a square bracket, enclosed with a square bracket. Okay, ನಾನು ಯಾವ್ದು ಬೇಕಾದ್ರೆ ಎಕ್ಸಾಂಪಲ್ ತಗೋಬಹುದು. 1 row 3 column. Matrix is a group of elements enclosed with a square bracket. Horizontal elements are called row, vertical elements are called column. See this, these are called elements. Okay, the total number of elements in a matrix is m cross n. Done. The next topic yaad barutte? Types of matrix barutte. So types of matrix alli types of matrix. So nan eradu definition ತಗೊಳ್ತೀನಿ. One is rectangular. So rectangular, the shape itself it indicates. Row matrix andre having only one row, n number of columns. Next is column matrix having only one column, m number of rows. So fourth topic is square matrix. Square matrix, both m is equals to n. Row must be equals to the column. M equals to n. Rectangularly, m is not equals to n. So next is fifth topic, which is diagonal matrix. Diagonal matrix except principal diagonal elements, all other elements are 0. Scalar matrix andre in a diagonal matrix all the principal diagonal elements must be same. So next type is unit matrix or identity matrix. Except all the principal diagonal elements are 0, all the principal diagonal element must be same and it must be 1. So adada nantara yav barutte? 8th is null matrix, all the elements are 0. So next is transpose. So the transpose matrix alli row is changed into column, column is changed into row. So A transpose of transpose is equals to A. Okay, A transpose of transpose is equals to A. So next yaad barutte? Symmetric matrix. Correct alva? So symmetric matrix. Symmetric matrix, the transpose is equals to A. Next is skew symmetric matrix. Skew symmetric matrix, A transpose is equals to minus A. Okay, so 12th is equal size matrix. Size andre when A is equals to 2 cross 3, B must be 2 cross 3. So next is equal matrix. Equal matrix means corresponding elements must be
same. Next is 14th type. 14th type ಅಲ್ಲಿ ಯಾವ್ದು ಬರುತ್ತೆ? The determinant A is equals to 0 is called singular matrix. The determinant A is not equals to 0 is called not singular matrix. Next is ಯಾವ್ದು ಬರುತ್ತೆ? Upper triangular matrix. 70 is lower triangular matrix. So ಇವತ್ತು ಡಿಸ್ಕಷನ್ ಆಗಿದೆ ಅಪ್ಪರ್ ಅಂಡ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ಇದಾದ್ಮೇಲೆ ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಆರ್ಡರ್ A minus C is equals to C minus D. Second order determinant evaluation, third order evaluation of plus minus plus. So third order evaluation. ಇಷ್ಟು ಕಾನ್ಸೆಪ್ಟ್ಗಳ ಮೇಲೆ ನಾವು 50 plus 50 ಆಬ್ಜೆಕ್ಟಿವ್ಸ್ ನ ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಇದೇನ್ ಟಾಪಿಕ್ ಇಲ್ಲಿವರೆಗೂ ಮಾಡಿದೀನಿ. ಓಕೆ, ಸೊ ಇಷ್ಟ್ರ ಒಳಗಡೆಗೆ 50-50 ಚಾನ್ಸಸ್. ನಾನ್ ಮಾಡಿರೋದ್ರಲ್ಲಿ ನಿಮ್ಮ ಲಕ್ ಇದ್ರೆ ಬರಬಹುದು, ಅದರ್ವೈಸ್ ಬರೋದಿಲ್ಲ. 50-50 ಚಾನ್ಸಸ್ಗೆ ಮಾತ್ರನೇ ಅರ್ಹತೆ ಇರುವಂತ ಟಾಪಿಕ್ಸ್. ಕಲ್ತ್ರೆ ಈ 3 ಕಲಿಬೇಕು, ಬಿಟ್ರೆ ಈ 3 ಬಿಡ್ಬಹುದು. ಅಂದ್ರೆ ಈ 3 ಮಿಕ್ಸ್ ಮಾಡಿನೇ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ಇನ್ನು ಡಿಟರ್ಮಿನೆಂಟ್ ಮೇಲೆ 100% ಅರೈವಲ್ ಕ್ವೆಶ್ಚನ್ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೇಲೆ ಬರ್ಬೋದು, ಟ್ರಿಕ್ಸ್ ಯೂಸ್ ಮೇಲೆ ಮಾಡೋದು ಬರ್ಬೋದು. ಹೈಲಿ ಟ್ವಿಸ್ಟ್ ಡಿಟರ್ಮಿನೆಂಟ್ ಮೇಲೆ 1 ಕ್ವೆಶ್ಚನ್ ಫಿಕ್ಸ್ ಇದೆ. ಅದನ್ನ ನಾನು ಸಪರೇಟ್ ಆಗಿ 1 ಸೆಷನ್ ಅಲ್ಲಿ ಲಾಸ್ಟ್ ಸೆಷನ್ಸ್ ಗಳಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಇದಾದ ನಂತರ ಇದಕ್ಕೆ ಇನ್ನೂ ಒಂದು ಟಾಪಿಕ್ ಆಡ್ ಆಗುತ್ತೆ, ಆಪರೇಷನ್ ಆಫ್ ಎ ಮ್ಯಾಟ್ರಿಕ್ಸ್. ಅದನ್ನು ಸೇರಿಸಿನೇ 50-50 ಚಾನ್ಸಸ್. ಓಕೆ, ಡೆಫಿನಿಷನ್, ಟೈಪ್ಸ್, ಅದಾದ ನಂತರ ಇವ್ಯಾಲ್ಯೂಯೇಷನ್ ಇದ್ರೊಳಗೆ ಬರುತ್ತೆ. ಅದರಲ್ಲಿ ಸಿಂಗ್ಯುಲರ್ ನಾಟ್ ಸಿಂಗ್ಯುಲರ್ ಅಲ್ಲಿ ಬರುತ್ತೆ, ಟೈಪ್ಸ್ ಒಳಗೆ ಬರುತ್ತೆ. ಅದಾದ್ಮೇಲೆ ಆಪರೇಷನ್ ಆಫ್ ಅ ಮ್ಯಾಟ್ರಿಕ್ಸ್. ಈ 3 ಟಾಪಿಕ್ ಇಂದ 50-50 ಚಾನ್ಸಸ್. 2ನೇ ಕ್ವೆಶ್ಚನ್ ಬರುತ್ತೆ ನಿಮ್ಗೆ ಸಿಲೆಬಸ್ ಆಗಿರುವಂತದ್ದು, ಇವ್ಯಾಲ್ಯೂಯೇಷನ್ ಆಫ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಮೇಲೆ ಪಕ್ಕಾ ಕ್ವೆಶ್ಚನ್ ಬರುತ್ತೆ. ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಆರ್ಡರ್ ಮೇಲೆ ಇವತ್ತು ಒಂದೆರಡು ಎಕ್ಸಾಂಪಲ್ ತೋರಿಸಿದೆ. ಸ್ಕೇಲಾರ್ ಇದ್ದಾಗ, ಸಿಂಗ್ಯುಲರ್ ಇದ್ದಾಗ ಅಂತ ಸ್ವಲ್ಪ ಟ್ವಿಸ್ಟ್ ಪ್ರಾಬ್ಲಮ್ ಇದು. ಸೆಕೆಂಡ್ ಆರ್ಡರ್ ಮೇಲೆ ಕೇಳಿದ್ರೆ ಟ್ವಿಸ್ಟ್ ಪ್ರಾಬ್ಲಮ್ ಕೇಳ್ತಾರೆ. ಥರ್ಡ್ ಆರ್ಡರ್ ಗಳ ಮೇಲೆ ಕೇಳಿದ್ರೆ ಅಲ್ಲಿ ಟೈಮ್ ಕನ್ಸಂಪ್ಷನ್ ಇರುತ್ತೆ. ಟೈಮ್ ಸೇವ್ ಮಾಡೋದಕ್ಕೆ ನಾವು ಟ್ರಿಕ್ಸ್ ನ ಅಪ್ಲೈ ಮಾಡಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೇಲೆ ಕ್ವೆಶ್ಚನ್ ಬಂದೇ ಬರುತ್ತೆ. ಸೊ ಟೋಟಲ್ 2 ಮಾರ್ಕ್ಸ್ ಬಗ್ಗೆ ಡಿಸ್ಕಷನ್ ಆಯ್ತು. ಇನ್ 1 ಟಾಪಿಕ್ ಉಳಿದಿದೆ, ಆಪರೇಷನ್ ಆಫ್ ಅ ಮ್ಯಾಟ್ರಿಕ್ಸ್. ಅದನ್ನ ನಾವು ಇನ್ ದ ಕ್ಲಾಸ್ 6th ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ನಮ್ಮ TGI ಅಕಾಡೆಮಿಯಲ್ಲಿ ನಿಮ್ಗೆ ಅಡ್ಮಿಷನ್ಸ್ ತಗೋಬಹುದು. ನಮ್ದೇ ಆದ ಯೂಟ್ಯೂಬ್ ಚಾನೆಲ್ ಇದೆ. ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಗೆ 5 to 6 ಕ್ಲಾಸ್ ಗಳನ್ನ ನಾವು ನಿಮ್ಗೆ ಆಸ್ ಅ ಡೆಮೋ ತರ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇನ್ನು TGI ಅಕಾಡೆಮಿ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ಫ್ರೀ ಮಟೀರಿಯಲ್ಸ್ ಇದೆ. ಫ್ರೀ ಮಟೀರಿಯಲ್ ಅಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಇರ್ಬೋದು, ವಿಡಿಯೋಸ್ ಗಳ ಅವೈಲೇಬಲ್ ಇದೆ. ಒನ್ಸ್ ಹೋಗಿ ಚೆಕ್ ಮಾಡಿ. ನಾಟ್ ಓನ್ಲಿ CET, ಈವನ್ ಫಾರ್ ಇಂಟರ್ನ್ಶಿಪ್ಸ್ ಗಳು ಕೂಡ ಅವೈಲೇಬಲ್ ಇದೆ. ಓಕೆ, ಸೊ ನೀವು ನಮ್ಮಲ್ಲಿ ಬೋತ್ ಆನ್ಲೈನ್ ಆಫ್ಲೈನ್ ಆಫ್ಲೈನ್ ಕ್ಲಾಸ್ ಇದೆ, ಆನ್ಲೈನ್ ಕ್ಲಾಸ್ ಇದೆ. ಕ್ಲಾಸ್ ಮಿಸ್ ಮಾಡ್ಕೊಂಡ್ರೆ ಕ್ಲಾಸ್ ಗಳನ್ನ ರೆಕಾರ್ಡಿಂಗ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಚಾಪ್ಟರ್ ವೈಸ್ ಟೆಸ್ಟ್, ವೀಕ್ಲಿ ಟೆಸ್ಟ್ ಜೊತೆಗೆ ನಿಮ್ಗೆ ಆನ್ ಸ್ಪಾಟ್ ಟೆಸ್ಟ್ ಗಳು, OMR ಎಕ್ಸಾಮ್ ಗಳು ಕಂಡಕ್ಟ್ ಆಗ್ತಾ ಇದೆ. ಆಬ್ವಿಯಸ್ಲಿ ಸ್ಮಾರ್ಟ್ ಬೋರ್ಡ್ ಅನ್ನ ಯೂಸ್ ಮಾಡಿ ನಾವು ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ರ್ಯಾಂಕಿಂಗ್ ಸ್ಟಾಟಿಸ್ಟಿಕ್ಸ್ ನ TGI ಅಕಾಡೆಮಿ ಆಪ್ ಅಲ್ಲಿ ಬ್ರೋಚರ್ ಇದೆ, ಬ್ರೋಚರ್ ಅಲ್ಲಿ ನೋಡ್ಬೋದು. ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಅನ್ನ ಪ್ರೊವೈಡ್ ಮಾಡಿದೀವಿ DCT 2022 ಅಲ್ಲಿ. ಓಕೆ, ಸೊ ಇವುಗಳ ಜೊತೆಗೆ ಕೌನ್ಸಿಲಿಂಗ್ ಇನ್ಫಾರ್ಮೇಶನ್ ಅನ್ನ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಕೋಚಿಂಗ್ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ನ ತಗೋಬಹುದು. ಸೊ ಟ್ರಿಕ್ಸ್ ಗಳು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ದ CET, ಈವನ್ ಫಾರ್ ದ ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಷನ್ ಪ್ರಾಸೆಸ್ ಗಳ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಎಲ್ಲ ಇನ್ಫಾರ್ಮೇಶನ್ಸ್ ಗಳು ಬೇಕಂದ್ರೆ ಆದಷ್ಟು ಬೇಗ ಅಡ್ಮಿಷನ್ ಆಗ್ಬೋದು. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಕ್ರಾಶ್ ಕೋರ್ಸ್ ಗಳು ಅವೈಲೇಬಲ್ ಇರ್ತದೆ. ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ.
Thank you for watching this video. This is Rupashri from TGI Academy.